ಜ್ಯೋತಿಷ್ಯ ವಿಡಿಯೋಗಳನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳುತ್ತಿರುವ ಪ್ರಬುದ್ಧ ಜ್ಯೋತಿಷ್ಯ ವೀಕ್ಷಕ ಮಹನೀಯರಿಗೆ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ಮುಂದಿನ ವಾರದ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. 12 ರಾಶಿಯವರಿಗೆ. ಮೊದಲನೇದಾಗಿ ಮೇಷರಾಶಿ ಮತ್ತು ಮೇಷ ಲಗ್ನದ ಅಧಿಪತಿಯಾಗಿರುವಂತಹ ಕುಜ 3ನೇ ಮನೆಯಲ್ಲಿ ಅವರು ನಕ್ಷತ್ರವನ್ನು ಬದಲಾಯಿಸ್ತಾರೆ. ಆರಿದ್ರ ನಕ್ಷತ್ರಕ್ಕೆ ಬರ್ತಾರೆ. ನಕ್ಷತ್ರದ ಅಧಿಪತಿ ರಾಹು ಆಗ್ತಾರೆ. ಸೊ ಈ ಬೆಂಕಿಗೆ ಗಾಳಿ ಸಿಕ್ಕಂತಾಗ್ಬಿಡ್ತದೆ ಈಗ. ಸೊ ಹಾಗಾಗಿ ಮೊದಲೇ ಆತುರದ ನಿರ್ಧಾರಗಳು ಜಾಸ್ತಿ ಆಗಿದೆ. ಗೊಂದಲದಲ್ಲಿದ್ದೀರಾ. ಈ ಅಕ್ಕಪಕ್ಕದವರ ಕಿರಿಯ ಸಹೋದರ ಸಂಬಂಧಗಳ ನಡುವೆ ಮನಸ್ತಾಪ, ಸಹೋದ್ಯೋಗಿಗಳ ಒಂದಷ್ಟು ರಾಜಕೀಯ, ಇದೆಲ್ಲದರಿಂದ ನಿಮಗೆ ಸ್ವಲ್ಪ ತೊಂದರೆಗಳಾಗಿದೆ. ಈಗ ಮತ್ತಷ್ಟು ರಾಹು ಬಂದು ಅದನ್ನು ಜಾಸ್ತಿನೂ ಮಾಡಬಹುದು. ಏನಕ್ಕೆ ಅಂದರೆ ರಾಹು ಭ್ರಮೆಯನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಮತ್ತಷ್ಟು ತಪ್ಪು ಆಯ್ಕೆಗಳನ್ನು ಮಾಡ್ಕೊಳ್ತೀರಾ, ಮತ್ತಷ್ಟು ಗೊಂದಲಕ್ಕೆ ಒಳಗಾಗ್ತೀರಾ. ಸೊ ಹಾಗಾಗಿ ಈಗ ಡಿಸಿಷನ್ಸ್ ತಗೊಳ್ಳೋದ್ರ ಕಡೆ ನೀವು ತುಂಬ ವರ್ಕ್ ಮಾಡಬೇಕು, ಸಮಾಧಾನವಾಗಿ ವರ್ತಿಸಬೇಕು. ಇಲ್ಲ ಅಂದರೆ ರಾಹು ಭ್ರಮೆಯನ್ನು ಸೃಷ್ಟಿಸಿ ತಪ್ಪು ಹೂಡಿಕೆಗಳಾಗಿಬಿಡಬಹುದು, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಇದರಿಂದ ಸಂಬಂಧ ಹಾಳಾಗುತ್ತೆ, ವ್ಯಾಪಾರಗಳು ಹಾಳಾಗುತ್ತೆ, ಸ್ನೇಹಿತರನ್ನು ಕಳ್ಕೊಳ್ತೀರಾ. ಏನಕ್ಕೆ ಅಂದರೆ ರಾಹು ನಿಮಗೆ 11ನೇ ಮನೆಯಲ್ಲಿದ್ದಾರೆ. ನಿಮ್ಮ ನೆಟ್ವರ್ಕ್ಗಳನ್ನು ಉಳಿಸ್ಕೊಳ್ಬೇಕು ಇವಾಗ. ಸೊ ಹಾಗಾಗಿ ಸ್ವಲ್ಪ ಸಮಾಧಾನದಿಂದ ಈ ವೀಕು ಕೂಡ ಖಂಡಿತವಾಗಿ ವರ್ತಿಸಬೇಕು. ಅದರ ಜೊತೆಗೆ ಯಾರ್ಯಾರು ಮಾರ್ಕೆಟಿಂಗಲ್ಲಿದ್ದೀರಾ, ಆನ್ಲೈನ್ ಇಂಡಸ್ಟ್ರಿಯಲ್ಲಿದ್ದೀರಾ, ಮೀಡಿಯಾದಲ್ಲಿದ್ದೀರಾ, ಸೇಲ್ಸು, ಮಾರ್ಕೆಟಿಂಗ್, ನಿಮ್ಮೆಲ್ಲರಿಗೂ ಒಳ್ಳೆಯ ನೆಟ್ವರ್ಕ್ ಇಂಪ್ರೂವ್ ಆಗುತ್ತೆ. ನೀವು ಅಲ್ಲಿ ಇಂಪ್ರೂವ್ಮೆಂಟ್ಸನ್ನು ಕಾಣ್ತೀರಾ. ನೀವು ಸಮಾಧಾನವಾಗಿ ವರ್ತಿಸಿ. ಯಾರ ಜೊತೆಯೂ ಕೋಪವನ್ನು ಪ್ರದರ್ಶನ ಮಾಡಬೇಡಿ. 3ನೇ ಮನೆ ಕಮ್ಯುನಿಕೇಷನ್ ಹೇಳುತ್ತೆ. ಸೊ ಕಮ್ಯುನಿಕೇಷನ್ ಕಡೆ ಹೆಚ್ಚು ಗಮನ ಕೊಡಿ. ಕನ್ಸಲ್ಟೆಂಟ್ಗಳಾಗಿ ಯಾರು ಕೆಲಸ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ತುಂಬ ಚೆನ್ನಾಗಿದೆ. ಈ ಸ್ಕಿಲ್ ಬೇಸ್ಡ್ ವ್ಯವಹಾರ ಮಾಡೋರು ಅಥವಾ ವೃತ್ತಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರೋರು, ನಿಮಗೂ ಕೂಡ ತುಂಬ ಚೆನ್ನಾಗಿದೆ. ಒಟ್ಟಾರೆ ಒಂದಷ್ಟು ಶ್ರಮ, ಅಲೆದಾಟ ಇದೆಲ್ಲವೂ ಇದೆ. ಅದರ ಜೊತೆಗೆ ನಿಮ್ಮ ಈ ಸಹೋದ್ಯೋಗಿಗಳು, ಅಕ್ಕಪಕ್ಕದವರು ಜೊತೆಗೆ ಕಿರಿಯ ಸಹೋದರ ಸಂಬಂಧ, ಈ ವಿಚಾರಗಳಲ್ಲೂ ಒಂದಷ್ಟು ತೊಂದರೆಗಳು ಈ ವೀಕು ಕೂಡ ಕಾಯ್ತಾ ಇದೆ. ಸೊ ಹಾಗಾಗಿ ಇನ್ನಷ್ಟು ಭ್ರಮೆಗೆ ಒಳಗಾಗುವಂತಹ ವಾರ. ಆ ಭ್ರಮೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಇತರರ ಮಾರ್ಗದರ್ಶನ ತೆಗೆದುಕೊಳ್ಳಿ. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಸಡನ್ನಾಗಿ ಏನೂ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಓಕೆನಾ? ಇನ್ನು ಅದೇ ರೀತಿ ನಿಮ್ಮ 4ನೇ ಮನೆಯಲ್ಲಿ ಗುರು ಕೂಡ ನಕ್ಷತ್ರ ಬದಲಾಯಿಸ್ತಾ ಇದ್ದಾರೆ, ಆಶ್ಲೇಷಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ 3ನೇ ಮನೆ ಕೂಡ ಆಕ್ಟಿವೇಟ್ ಆಗುತ್ತೆ, ನಿಮ್ಮ 6ನೇ ಮನೆ ಕೂಡ ಆಕ್ಟಿವೇಟ್ ಆಗುತ್ತೆ. 4ನೇ ಮನೆಯಲ್ಲಿ ಗುರು ಇದ್ದಾರೆ. ಸೊ ಈಗ ಮತ್ತೆ ಮನೆ ಬದಲಾಯಿಸಬೇಕು, ಮನೆ ಖರೀದಿ ಮಾಡಬೇಕು, ವೆಹಿಕಲ್ ಖರೀದಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ಕೃಷಿಯಲ್ಲಿ ಇನ್ವಾಲ್ವ್ ಆಗಬೇಕು, ತಾಯಿ ಆರೋಗ್ಯದ ಬಗ್ಗೆ ಚಿಂತೆ ಅಥವಾ ತಾಯಿಯಿಂದ ನೆರವು, ಈ ಥರದ್ದೆಲ್ಲ ವಿಚಾರಗಳಿಗೂ ಈ 6ನೇ ಮನೆ ಅಂದರೆ ಸ್ವಲ್ಪ ಅಡೆತಡೆ, ತೊಂದರೆಗಳು ಎದುರಾಗುತ್ತೆ. ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಆಶ್ಲೇಷಕ್ಕೆ ಬಂದಿರೋದ್ರಿಂದ ಚಾಲೆಂಜಸ್ಗಳು ಜಾಸ್ತಿ ಆಗುತ್ತೆ. ಕೆಲಸ ಆಗಲ್ಲ ಅಂತಲ್ಲ, ಈ ಹಿಂದೆ ಇದ್ದಷ್ಟು ಸುಲಭವಾಗಿ ಕೆಲಸಗಳಾಗಲ್ಲ, ಒಂದಷ್ಟು ಚಾಲೆಂಜಸ್ಗಳು ಜಾಸ್ತಿ ಆಗುತ್ತೆ. ಸಾಲ ಸೌಲಭ್ಯ ಸಿಗೋದಕ್ಕೆ ತುಂಬ ಚೆನ್ನಾಗಿದೆ. ಯಾಕೆಂದರೆ 6ನೇ ಮನೆ ಸಾಲದ ವಿಚಾರ. ಬುಧ 6ನೇ ಮನೆ ಅಧಿಪತಿ, ಗುರು ಬುಧನ ನಕ್ಷತ್ರದಲ್ಲಿರೋದು, ಸಾಲ ಸೌಲಭ್ಯ ಡೆಫಿನೆಟ್ ಆಗಿ ಸಿಗುತ್ತೆ, ಟ್ರೈ ಮಾಡಿದ್ರಿ. ಅದರ ಜೊತೆಗೆ 3ನೇ ಮನೆ ಅಂದರೆ ಶ್ರಮ, ಅಲೆದಾಟ ಡೆಫಿನೆಟ್ಟಾಗಿ ಕೊಡಲೇಬೇಕು. ಎಲ್ಲ ಕೆಲಸಗಳಿಗೂ ಕೃಷಿಯಲ್ಲಿದ್ದೀರಾ, ಕೊಡಲೇಬೇಕು. ಈ ವರ್ಕ್ ಫ್ರಮ್ ಹೋಮ್ ಮಾಡೋರ್ಗೂ ಕೂಡ ಕೆಲಸದ ಪ್ರೆಷರ್ ಜಾಸ್ತಿ ಆಗುತ್ತೆ. ಯಾಕೆಂದರೆ 4ನೇ ಮನೆ ವರ್ಕ್ ಫ್ರಮ್ ಹೋಮ್ ಮಾಡೋದನ್ನು ಹೇಳುತ್ತೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರೋರ್ಗೂ ಕೂಡ ಹೆಚ್ಚು ಶ್ರಮ ಬೇಕು, ಹೆಚ್ಚು ಅಲೆದಾಟ ಬೇಕು. ಬಟ್ ಡಾಕ್ಯುಮೆಂಟ್ಸ್ ಬಗ್ಗೆ ತುಂಬ ಕೇರ್ಫುಲ್ಲಾಗಿರಿ. ತಪ್ಪು ನಿರ್ಧಾರಗಳಾಗಬಾರ್ದು. ಯಾಕೆಂದರೆ ಕುಜ ಆರಿದ್ರದಲ್ಲಿದ್ದಾರೆ. ಅದನ್ನೇ ನಾನು ಒಂದಕ್ಕೊಂದು ಲಿಂಕ್ ಮಾಡ್ಕೊಳ್ಳಿ ನಾನು ಹೇಳೋದನ್ನು. ಓಕೆ, ಅದರ್ವೈಸ್ ನೀವು ಈ ಕೆಲಸ ಮಾಡುವ ಜಾಗದಲ್ಲಿ ಇದ್ದಂತಹ ಟೆನ್ಷನ್ನೆಲ್ಲ ಇಲ್ಲಿಗೆ ತಂದು ಮನೆಯಲ್ಲಿ ನೀವು ಅಪ್ಲೈ ಮಾಡಿದ್ರೆ ಅದು ಕೂಡ ಮನೆಯ ವಾತಾವರಣವನ್ನು ಹಾಳು ಮಾಡುತ್ತೆ. ಓಕೆ, ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆಗಳು ಕಾಣಬಹುದು. ಆದರೂ ಅದರ ಬಗ್ಗೆ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾದ ಸಮಯ. ಮೇಷರಾಶಿ ಮೇಷಲಗ್ನದವರು ಹೆಚ್ಚು ಗಮನ ಕೊಡಿ. ಬುಧ ಅವರದ್ದೇ ನಕ್ಷತ್ರದಲ್ಲಿದ್ದಾರೆ. ಸೊ ಹಾಗಾಗಿ ನಿಮ್ಮ ತಲೆಗೆ ಬರುವಂತಹ ಐಡಿಯಾಗಳು ಎಲ್ಲ ಚೆನ್ನಾಗಿದೆ, ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆ. ಒಂದೇ ನೀವು ಎಚ್ಚರಿಕೆ ಕೊಡಬೇಕಾಗಿರೋದು, ಈ ಇತರರು ಕೊಡುವಂತಹ ಪ್ರೆಷರ್ನ ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ನೀವು ರಾಂಗ್ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ಶತ್ರುಗಳನ್ನು ಗೆಲ್ಲಲಿಕ್ಕೆ, ಸ್ಪರ್ಧೆಗಳನ್ನು ಎದುರಿಸಲಿಕ್ಕೆ
ಕೋರ್ಟ್ ಕೇಸ್ಗಳಲ್ಲಿ ಗೆಲುವು ಸಿಗಲಿಕ್ಕೆ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಓವರಾಲ್ ಈ ವೀಕು ಕೂಡ ತುಂಬ ಪಾಸಿಟಿವ್ ಆಗಿ ಡೆಫಿನೆಟಾಗಿ ಕಳೀತೀರಾ. ಈ ಥರದ ಕಾಂಪಿಟೇಷನ್ ವಿಚಾರಗಳಲ್ಲಿ ಸಾಲ ಸೌಲಭ್ಯವು ಖಂಡಿತ ಸಿಗುತ್ತೆ. ಇನ್ನು ಅದೇ ರೀತಿ ರವಿ ಮಖ ನಕ್ಷತ್ರಕ್ಕೆ ಬಂದ್ಬಿಡ್ತಾರೆ. ನೋಡಿ, ರವಿ ಅಂದರೆ ಅಧಿಕಾರ. ರವಿ ಯಾವಾಗ ಕೇತುವಿನ ನಕ್ಷತ್ರಕ್ಕೆ ಬರ್ತಾರೆ, ಅಧಿಕಾರದಲ್ಲಿದ್ದರೂ ಅಧಿಕಾರಕ್ಕೆ ಅಂಟಿಕೊಳ್ಳದ ಸ್ವಭಾವಗಳು ಜಾಸ್ತಿ ಆಗುತ್ತೆ. ನಾಯಕತ್ವದಲ್ಲಿ ಅಹಮ್ಮನ್ನು ಕಡಿಮೆ ಮಾಡ್ಕೊಳ್ಬೇಕು, ಅಂದರೆ ನಮ್ಮನ್ನೇ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಈ ಕೇತುವಿನ ನಕ್ಷತ್ರದಲ್ಲಿ ರವಿ ಬಂದಿದ್ದಾರೆ. ಇದೊಂದು ರೀತಿ ಗ್ರಹಣ ದೋಷ. ರವಿ ಅಂದರೆ ತಂದೆ, ರವಿ ಅಂದರೆ ಸರ್ಕಾರ, ರವಿ ಅಂದರೆ ಅಧಿಕಾರ, ರವಿ ಅಂದರೆ ಅಹಂ. ಇದೆಲ್ಲವನ್ನ ನಾವು ಕರೆಕ್ಟಾಗಿ ಈಗ ಬ್ಯಾಲೆನ್ಸ್ ಮಾಡಬೇಕು, ನಮ್ಮನ್ನು ನಾವು ಸರಿ ಮಾಡಿಕೊಳ್ಬೇಕು. ಈಗ ನಿಮಗೆ 5ನೇ ಮನೆ ಕೇತು ಇದರಿಂದ ಮಕ್ಕಳನ್ನು ನಿಮ್ಮಿಂದ ದೂರ ಇರಿಸಿರ್ತಾರೆ. ಎಜುಕೇಷನ್ ನಿಮಿತ್ತ, ಕೆಲಸದ ನಿಮಿತ್ತ, ಅಥವಾ ಜೊತೆಗೆ ಇದ್ದರೂ ಒಂದು ರೀತಿ ಮಾನಸಿಕ ಅಂತರ ಇದೆಲ್ಲವೂ ಜಾಸ್ತಿ ಆಗ್ತಾ ಇತ್ತು. ಆದರೂ ಅವರ ಬೆಳವಣಿಗೆಗೆ ರವಿ ಇಲ್ಲಿಗೆ ಬಂದಿರೋದು ತುಂಬ ಚೆನ್ನಾಗಿದೆ. ಸೊ ಅವರ ವಿಚಾರಗಳಿಂದ ನಿಮಗೆ ಹೆಮ್ಮೆ ಆಗುತ್ತೆ, ಗೌರವ ಪ್ರಾಪ್ತಿಯಾಗುತ್ತೆ. ಅದರ ಜೊತೆಗೆ ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೂಡ ಈಗೋ ಕ್ಲಾಶಸ್ ಆಗಬಹುದು. ನಿಮ್ಮ ಅಹಮ್ಮನ್ನು ಕಡಿಮೆ ಮಾಡ್ಕೊಳ್ಳಿ, ಪ್ರೀತಿಗೆ ಹೆಚ್ಚು ಬೆಲೆಯನ್ನು ಕೊಡಿ. ಅದೇ ರೀತಿ 5ನೇ ಮನೆ ಹೂಡಿಕೆಯ ವಿಚಾರಗಳನ್ನು ತಿಳಿಸುತ್ತೆ. ತಪ್ಪು ಲೆಕ್ಕಾಚಾರಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಶಾರ್ಟ್ಕಟ್ ಹುಡುಕಿದ್ರೆ ಲಾಸಸ್ ಆಗುತ್ತೆ. ಯಾಕೆ ಅಂದರೆ ಗುರು ಆಶ್ಲೇಷದಲ್ಲಿದ್ದಾರೆ. ಶಾರ್ಟ್ಕಟ್ ಅಷ್ಟು ವರ್ಕ್ ಆಗಲ್ಲ. ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ. ಓಕೆ. ಇನ್ನು ಅದೇ ರೀತಿ ನಿಮ್ಮ ತಲೆಗೆ ಹಲವಾರು ಕ್ರಿಯೇಟಿವ್ ಐಡಿಯಾಗಳು ತುಂಬ ಚೆನ್ನಾಗಿ ಜನ್ರೇಟ್ ಆಗುತ್ತೆ. ಎಲ್ಲರೂ ಕ್ರಿಯೇಟಿವ್ ಆಗಿರ್ತೀರ. ಗೃಹಿಣಿಯರಿರಲಿ, ಸ್ಟೂಡೆಂಟ್ಸ್ಗಳಿರಲಿ, ಕೆಲಸ ಮಾಡೋರಿರಲಿ, ಅಥವಾ ಈ ಕ್ರಿಯೇಟಿವ್ ಫೀಲ್ಡಲ್ಲಿರೋರು, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ. ಈ ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಇರೋರಿಗೂ ಕೂಡ ಚೆನ್ನಾಗಿದೆ. ಓವರಾಲ್ 5ನೇ ಮನೆ ಇಂಪ್ಯಾಕ್ಟ್ ತುಂಬ ಪಾಸಿಟಿವ್ ಆಗಿ ಕೆಲಸ ಮಾಡಿಕೊಡುತ್ತೆ. ಹಾಗೆ ನೀಚ ಸ್ಥಾನದಲ್ಲಿರುವ ಶುಕ್ರನ ಪ್ರಭಾವ ಈಗ ಆಲ್ರೆಡಿ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ಬಟ್ ಗುರು ಪುಷ್ಯ ನಕ್ಷತ್ರಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಒಂದಷ್ಟು ಬದಲಾವಣೆಗಳಾಗತ್ತೆ. ಒಂದಷ್ಟು ಜ್ಞಾನ ನಿಮ್ಮ ಸಂಗಾತಿಗೂ ಬರುತ್ತೆ, ನಿಮಗೂ ಬರುತ್ತೆ. ಸಂಬಂಧಗಳನ್ನು ಉಳಿಸ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಡ್ತೀರಾ. ಆದರೆ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಗಳು ನೀವು ತೆಗೆದುಕೊಳ್ಳಬೇಕು, ನಿಮ್ಮ ಸಂಗಾತಿಯ ಮೇಲೂ ತೆಗೆದುಕೊಳ್ಳಬೇಕು. ಕಾಂಪಿಟೇಟಿವ್ ಎಕ್ಸಾಮನ್ನು ಫೇಸ್ ಮಾಡಲಿಕ್ಕೆ, ಕಾಂಪಿಟೇಟರ್ಸ್ಗಳನ್ನು ಗೆಲ್ಲಲಿಕ್ಕೆ ಇದು ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಈ ದಿನಗೂಲಿ ನೌಕರರು ಅಥವಾ ಕಷ್ಟಪಟ್ಟು ಕೆಲಸ ಮಾಡೋರು, ನಿಮ್ಮೆಲ್ಲರಿಗೂ ಕೂಡ ಒಂದಷ್ಟು ನಿಮ್ಮನ್ನು ನೀವು ಕೇರ್ ಮಾಡಿಕೊಳ್ಳುವ ಸಮಯ, ಅಲ್ಲಿ ಹೆಚ್ಚು ಗಮನ ಕೊಟ್ಕೊಳ್ಳಿ. 11ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ, ಕುಜ ಕೂಡ ರಾಹುವಿನ ನಕ್ಷತ್ರದಲ್ಲಿದ್ದಾರೆ. ಸೊ ನಿಮ್ಮ ಒಂದು ನೆಟ್ವರ್ಕ್ ವಲಯದಲ್ಲಿ ನಿಮ್ಮಿಂದಲೇ ತಪ್ಪಾಗಿ ಸಿಗುವಂತಹ ಪ್ರಾಜೆಕ್ಟ್ಗಳನ್ನು ಕಳೆದುಕೊಳ್ಳಬಹುದು. ಸ್ನೇಹಿತರ ಬಳಗದಲ್ಲಿ ಮನಸ್ತಾಪಗಳಾಗಬಹುದು. ಹಿರಿಯ ಸಹೋದರನ ಜೊತೆ ತೊಂದರೆಗಳೆದುರಾಗಬಹುದು. ಇದೆಲ್ಲ ನೆಗೆಟಿವ್ ಪಾಯಿಂಟ್ಸ್. ಆದರೆ ದೊಡ್ಡ ಸಂಸ್ಥೆಗಳಿಗೆ ಕನೆಕ್ಟ್ ಆಗೋದಕ್ಕೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋರು ಗ್ಲೋಬಲ್ ಲೆವೆಲ್ ನಿಮ್ಮ ಕಂಟೆಂಟನ್ನು ರೀಚ್ ಮಾಡಲಿಕ್ಕೆ ಇದೆಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಹಿರಿಯ ರಾಜಕಾರಣಿಗಳ ಪರಿಚಯ, ಹಿರಿಯ ಸರ್ಕಾರಿ ಅಧಿಕಾರಿಗಳ ಪರಿಚಯ, ದೊಡ್ಡ ಪ್ರಾಜೆಕ್ಟ್ಸ್ಗಳನ್ನು ನೀವು ಈಗ ಡೀಲ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಅದು ಪೆಟ್ರೋಲಿಯಂ ಕ್ಷೇತ್ರ ಇರಲಿ, ರಿಯಲ್ ಎಸ್ಟೇಟ್ ವ್ಯವಹಾರಗಳಿರಲಿ, ಲಿಕ್ಕರ್ ಬಿಸ್ನೆಸ್ ಇರಲಿ, ಈ ಥರ ದೊಡ್ಡ ಬಿಸ್ನೆಸ್ ಕೈ ಹಾಕಿರೋರಿಗೆ ರಾಹು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ವಿದೇಶಕ್ಕೆ ಕನೆಕ್ಟ್ ಆಗಿರೋರಿಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸೊ ಅಲ್ಲಿ ಯಾರ್ಯಾರು ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಬಟ್ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂತಹ ವಾರ, ಆ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಉಳಿದಂತೆ ಶನಿ ಮಹಾತ್ಮರು ವಕ್ರಿಯಾಗಿ ನಿಮ್ಮ 2ನೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ. ಇಲ್ಲಿ ನಿಮ್ಮ 6ನೇ ಮನೆಗೂ ದೃಷ್ಟಿ ಕೊಡ್ತಾರೆ, ನಿಮ್ಮ ಭಾಗ್ಯಸ್ಥಾನಕ್ಕೂ ದೃಷ್ಟಿ ಕೊಡ್ತಾರೆ. ಸೊ ಒಂದಷ್ಟು ದೂರದ ಪ್ರಯಾಣಗಳನ್ನು ಪ್ಲ್ಯಾನ್ ಮಾಡ್ಕೊಳ್ತೀರಾ, ಅದು ಆಗ್ತಾ ಇರಲ್ಲ. ಟ್ರಾನ್ಸ್ಫರ್ಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ, ಅಲ್ಲೂ ಕೂಡ ಅಡೆತಡೆಗಳಾಗ್ತಾ ಇದೆ, ಬಡ್ತಿ ಸಿಗ್ತಾ ಇಲ್ಲ. ಇದೆಲ್ಲ ವಕ್ರ ಶನಿ ಜೊತೆಗೆ 12ನೇ ಮನೆಯ ಶನಿ, ಇದರ ಪ್ರಭಾವ. ಸೊ ಹೂಡಿಕೆ ವಿಚಾರಗಳಲ್ಲಿ ತುಂಬ ಎಚ್ಚರಿಕೆ ತೆಗೆದುಕೊಳ್ಳಿ. ಆರೋಗ್ಯದಲ್ಲಿ ಹಿರಿಯ ನಾಗರಿಕರು ಮತ್ತಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಈ ವೀಕು ಕೂಡ ನಿಮ್ಮ ಪಾಲಿಗೆ ತುಂಬ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಸ್, ಈಗ ವೃಷಭ ರಾಶಿಯವರಿಗೆ ಈ ವಾಕ್ಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನದಲ್ಲಿ ಕುಜ ರಾಹುವಿನ ನಕ್ಷತ್ರದಲ್ಲಿರೋದು. ಮೊದಲನೇದಾಗಿ ಇದರ ಲಾಭಗಳೇನಪ್ಪ ಅಂದರೆ, ನಿಮ್ಮ ಮಾತೆ ನಿಮ್ಮ ಬಂಡವಾಳ. ಈ ಅನಿರೀಕ್ಷಿತ ಮೂಲಗಳಿಂದ ಒಂದಷ್ಟು ಹಣ ನಿಮ್ಮನ್ನು ಸೇರುತ್ತೆ, ಅಥವಾ ನೀವು ಮಾಡುವ ಕೆಲಸಗಳಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ನಿಮಗೆ ಹಣ ಬಂದು ಸೇರುತ್ತೆ. ಸೊ ಯಾರ್ಯಾರು ಟೀಚಿಂಗ್ ಕ್ಷೇತ್ರದಲ್ಲಿದ್ದೀರಾ, ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ, ಅಥವಾ ಮಾತು ಜ್ಞಾನ ಎರಡನ್ನ ಬಳಸ್ಕೊಂಡು
ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ, ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಇದೊಂದು ರೀತಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುವಂತಹ ವಾರ. ಅದರ ಜೊತೆಗೆ ನೀವು ಕಂಟ್ರೋಲಲ್ಲಿ ಇರಬೇಕಾಗಿರೋದು ನಿಮ್ಮ ಮಾತಿನಲ್ಲಿ. ಯಾಕೆಂದರೆ ಕುಟುಂಬ ಸ್ಥಾನದಲ್ಲಿ ರಾಹುವಿನ ನಕ್ಷತ್ರದಲ್ಲಿ ಕುಜ ಇದ್ದಾಗ ನಿಮ್ಮ ಮಾತು ಬೆಂಕಿಯಂತೆ ಇರುತ್ತೆ. ಇದರಿಂದ ನಿಮ್ಮ ಸಂಸಾರವೇ ಹೊಡೆದು ಹೋಗಬಹುದು, ವ್ಯಾಪಾರ ಹಾಳಾಗಬಹುದು, ಕೆಲಸ ಕಳೆದುಕೊಳ್ಳಬಹುದು. ಸೊ ಇತರರಿಂದ ಒಂದಷ್ಟು ಸಂಘರ್ಷಗಳನ್ನು ನಿಮ್ಮ ಮಾತಿನಿಂದಲೇ ನೀವು ಎದುರಿಸಬೇಕಾಗತ್ತೆ. ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಓಕೆ, ಏನಕ್ಕೆ ಅಂದರೆ ನಿಮ್ಮ 3ನೇ ಮನೆಯಲ್ಲಿ ಗುರು ಆಶ್ಲೇಷ ನಕ್ಷತ್ರಕ್ಕೆ ಬರ್ತಾರೆ. ಸೊ ಡೆಫಿನೆಟ್ಲಿ ಇಲ್ಲಿ 2ನೇ ಮನೆ ಪಾಸಿಟಿವ್ ಆಗುತ್ತೆ, ಅದರ ಜೊತೆಗೆ ನಿಮ್ಮ 5ನೇ ಮನೆಯೂ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಗುರು ಕೊಡುವಂತಹ ಜ್ಞಾನವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಅದ್ಭುತವಾಗಿ ಬಳಸ್ಕೊಳ್ತೀರಾ. ಸೊ ಹಾಗಾಗಿ ಮಾಧ್ಯಮ ಕ್ಷೇತ್ರದಲ್ಲಿರೋರು, ಆನ್ಲೈನಲ್ಲಿ ಇನ್ವಾಲ್ವ್ ಆಗಿರೋರು, ಮಾರ್ಕೆಟಿಂಗ್ ಕ್ಷೇತ್ರ, ಸೇಲ್ಸ್, ಬರವಣಿಗೆ, ಇದೆಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಓನ್ಲಿ ನಿಮ್ಮ ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಳ್ಳಿ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಬಟ್ ಒಂದಷ್ಟು ಶ್ರಮ, ಅಲೆದಾಟ ಡೆಫಿನೆಟ್ ಆಗಿದೆ. ಸುಮ್ಮನೆ ಕೂತ್ಕೊಂಡು ಎಲ್ಲ ನೀವಿರೋ ಕಡೆನೇ ಬಂದ್ಬಿಡ್ತದೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿಕೊಂಡ್ರೆ ಅದಾಗಲ್ಲ. ಗುರು 3ನೇ ಮನೆಯಲ್ಲಿದ್ದಾಗ ನಿಮ್ಮ ಎಫರ್ಟ್ ಜೋರಾಗೇ ಬೇಕು. ಅದೃಷ್ಟವನ್ನು ನಂಬ್ಕೊಳ್ಳೋಕೆ ಹೋಗಬೇಡಿ, ನಿಮ್ಮ ಶ್ರಮವನ್ನು ನಂಬಿ. ಡೆಫಿನೆಟ್ಲಿ ಈ ಗ್ರಹಗಳ ಕಾಂಬಿನೇಷನ್ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣವನ್ನು ತಂದು ಕೊಡುತ್ತೆ. ಬುಧನು ಕೂಡ ತುಂಬ ಚೆನ್ನಾಗಿದ್ದಾರೆ. ಈ ಹೋಟೆಲ್ ಇಂಡಸ್ಟ್ರಿಲಿರೋರ್ಗೂ ಕೂಡ ತುಂಬ ಚೆನ್ನಾಗಿ ಕೆಲಸಗಳಾಗುತ್ತೆ. ಈ ಕನ್ಸಲ್ಟೆಂಟ್ಗಳು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರು, ಈ ಕಮಿಷನ್ ಎಷ್ಟು ವ್ಯವಹಾರ ಮಾಡ್ತಾ ಇರೋರು, ರಿಯಲ್ ಎಸ್ಟೇಟಲ್ಲಿ ಇನ್ವಾಲ್ವ್ ಆಗಿರೋರು, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ. ಓನ್ಲಿ ಕೋಪ ಕಂಟ್ರೋಲ್ ಮಾಡ್ಕೋಬೇಕು. ಓಕೆ, ಇನ್ನು ಅದೇ ರೀತಿ ನಿಮ್ಮ 4ನೇ ಮನೆ ಅಧಿಪತಿಯಾಗಿರುವ ರವಿ ಕೇತುವಿನ ನಕ್ಷತ್ರದಲ್ಲಿ ಕೇತುವಿನ ಜೊತೆ ಯುತಿಯಾಗಿ ನಿಮ್ಮ 4ನೇ ಮನೆಯಲ್ಲಿರ್ತಾರೆ. ಮೊದಲನೇದಾಗಿ ತಾಯಿಯ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆಗಳಾಗಬಹುದು, ವ್ಯತ್ಯಾಸಗಳಾಗಿ ಅದರ ಒಂದಷ್ಟು ಟೆನ್ಷನ್ಸ್ ನಿಮಗೆ ಕ್ರಿಯೇಟ್ ಆಗುತ್ತೆ. ಅಥವಾ ತಾಯಿಯ ಜೊತೆಗೆ ಸಂಬಂಧಗಳು ತುಂಬ ಚೆನ್ನಾಗಿರೋದಿಲ್ಲ, ಮನೆಯಲ್ಲಿ ಕಿರಿಕಿರಿಗಳು ಜಾಸ್ತಿ ಆಗುತ್ತೆ, ಮನೆಯ ವಾತಾವರಣ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ, ನೀವೇನೋ ತಪ್ಪು ಆಯ್ಕೆ ಮಾಡ್ಕೊಂಡ್ವಾ, ಮನೆಯಲ್ಲೇನೋ ಬದಲಾವಣೆ ಮಾಡೋಕ್ಕೆ ಹೋಗಿ ವ್ಯತ್ಯಾಸಗಳಾಗ್ತಾ ಇದೆಯಾ, ವಾಸ್ತು ದೋಷ ಇದೆಯಾ, ಈ ಥರದ ಚಿಂತನೆಗಳು ನಿಮಗೆ ಜಾಸ್ತಿ ಆಗ್ತದೆ. ಆದರೂ ಈ 4ನೇ ಮನೆಗೆ ರವಿ ಬಂದಾಗ ಒಂದಷ್ಟು ಪವರ್ ನೀವು ಮಾಡುವ ಕೆಲಸಗಳಲ್ಲಿ ಡೆಫಿನೆಟಾಗಿ ಕೊಡ್ತಾರೆ. ಆದರೆ ಅಹಂ ಜಾಸ್ತಿ ಆಗಬಾರ್ದು. ರವಿ ಅಂದರೆ ಅಹಂ, ಅಧಿಕಾರ, ಕ್ಯಾಪ್ಟನ್ಸಿ, ಅದನ್ನು ಕರೆಕ್ಟಾಗಿ ಬಳಸ್ಕೊಳ್ಬೇಕು. ಕೇತುವಿನ ಜೊತೆಗೆ ಇದ್ದಾಗ ಅಧಿಕಾರಕ್ಕೆ ಅಂಟಿಕೊಳ್ಳೋದಲ್ಲ. ಸೊ ಅಧಿಕಾರದಿಂದ ಹೊರಗೆ ಬಂದು ನಿಮ್ಮ ವಿಚಾರಗಳನ್ನು ಇತರರ ಜೊತೆ ತೊಡಗಿಸ್ಕೊಳ್ಳಿ. ಸೊ ಆಗ ಮಾತ್ರ ಈ 4ನೇ ಮನೆ ಪಾಸಿಟಿವ್ ಆಗುತ್ತೆ. ಅದರ ಜೊತೆಗೆ ಈ ಮನೆ ಖರೀದಿಗೆ, ಭೂಮಿ ಖರೀದಿಗೆ, ಕೃಷಿಯಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಬಟ್ ಡಾಕ್ಯುಮೆಂಟ್ಸ್ ಕಡೆ ಹೆಚ್ಚು ಕೇರ್ಫುಲ್ ಆಗಿರಿ, ಮೋಸ ಹೋಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಏಕಾಗ್ರತೆಯ ಕೊರತೆ ವಿದ್ಯಾರ್ಥಿ ಕ್ಷೇತ್ರದಲ್ಲಿರೋರಿಗೆ, ಅದು ನೀವು ಸ್ವಲ್ಪ ಅಲ್ಲಿ ಗಮನ ಕೊಡಬೇಕು. ಅದರ್ವೈಸ್ ರವಿ ಬಂದು ಒಂದಷ್ಟು ಈ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೂ ಅಥವಾ ಹೊಸದಾಗಿ ಏನಾದರೂ ನೀವು ಮಾಡುವ ಕೆಲಸಗಳಲ್ಲಿ ಒಂದಷ್ಟು ಪೋಸ್ಟಿಂಗ್ ಬಯಸ್ತಾ ಇದ್ದರೆ, ಅಧಿಕಾರಗಳನ್ನು ಬಯಸ್ತಾ ಇದ್ದರೆ ಡೆಫಿನೆಟ್ಲಿ ತಂದು ಕೊಡ್ತಾರೆ. ಓಕೆ, ಅದರ ಜೊತೆಗೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು. ಸ್ವಲ್ಪ ಪಿತೃದೋಷದ ವಿಚಾರಗಳು ಈಗ ಕಾಡುತ್ತೆ. ನಿಮ್ಮ ಪಿತೃಗಳನ್ನು ನೆನಪು ಮಾಡಿಕೊಳ್ಳಿಕ್ಕೆ ಸೊ ಇದೆಲ್ಲ ಒಳ್ಳೆಯ ಸಮಯ. ಇನ್ನು ಅದೇ ರೀತಿ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು ಸ್ವಲ್ಪ ಅಧಿಕಾರವನ್ನು ಚಲಾಯಿಸ್ತಾರೆ. ಸೊ ಹಾಗಾಗಿ ಅವರ ಜೊತೆ ಮನಸ್ತಾಪಗಳು ಬೇಡ. ಇನ್ನು ಈ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೂ ಕೂಡ ಸ್ವಲ್ಪ ಡಿಟ್ಯಾಚ್ಮೆಂಟ್ ಫೀಲ್, ಏನೋ ಒಂದು ರೀತಿ ಥಿಂಗ್ಸ್ ಸರಿ ಇಲ್ಲ, ನಾನು ಆಫೀಸ್ಗೆ ಹೋಗಿ ಕೆಲಸ ಮಾಡೋಣ, ಈ ಥರದ್ದೆಲ್ಲ ನಿಮ್ಗೆ ಅನ್ನಿಸ್ತಾ ಇದೆ. ಹೋಗ್ತಾ ಹೋಗ್ತಾ ಎಲ್ಲವೂ ಸರಿ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕಡಿಮೆ ಆಗಬಹುದು. ಸೊ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು 5ನೇ ಮನೆಯಲ್ಲಿ ಶುಕ್ರ ನೀಚ ಸ್ಥಾನದ ಪ್ರಭಾವ ಆಲ್ರೆಡಿ ನಿಮ್ಗೆ ಆಗ್ತಾ ಇದೆ. ಪ್ರೀತಿ ಪ್ರೇಮದಲ್ಲಿ ನೀವು ಅಂದುಕೊಂಡಂತಹ ರೀತಿ ಆಗ್ತಾ ಇಲ್ಲ, ಅಲ್ಲಿ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ. ಈ ಮಿಸ್ ಮಾಡ್ಕೊಳ್ಳೋದನ್ನು ನೀವು ತುಂಬ ಅನುಭವಿಸ್ತಾ ಇದ್ದೀರಾ, ಅಥವಾ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನಿಮಗೆ ಸರಿಯಾಗಿ ಅವರು ರಿಪ್ಲೈ ಕೊಡ್ತಾ ಇಲ್ಲ, ಈ ಥರದ್ದೆಲ್ಲ ಈ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿದೆ. ಅದರ ಜೊತೆಗೆ ತಪ್ಪು ಹೂಡಿಕೆಗಳಾಗಬಹುದು, ಮಕ್ಕಳಿಂದನೂ ಒಂದಷ್ಟು ನಿಮಗೆ ತೊಂದರೆಗಳು ಎದುರಾಗಬಹುದು. ಈ ಥರದ್ದೆಲ್ಲ 5ನೇ ಮನೆಯ ಇಂಪ್ಯಾಕ್ಟಿಂದ ಇದೆ. ಸ್ವಲ್ಪ ಹೈಯರ್ ಸ್ಟಡೀಸಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಅಥವಾ ಈ ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಇರೋರಿಗೂ ಕೂಡ ಒಂದಷ್ಟು ವ್ಯತ್ಯಾಸಗಳಾಗಿ ನಿಮ್ಮ ಎಜುಕೇಷನ್ನಲ್ಲೂ ಕೂಡ ಗಮನವನ್ನು ನೀವು ಕಳೆದುಕೊಂಡಿರಬಹುದು. ಇದೆಲ್ಲ ಶುಕ್ರ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಮುಂದಿನ ದಿನಗಳು ಎಲ್ಲವೂ ಸರಿ ಹೋಗುತ್ತೆ.
ಬಟ್ ತಪ್ಪು ಹೂಡಿಕೆಗಳು ಕೂಡ ಆಗಬಹುದು. ಅದರ ಕಡೆ ಹೆಚ್ಚು ಗಮನ ತೆಗೆದುಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ 10ನೇ ಮನೆಯಲ್ಲಿ ರಾಹು, ಇದು ಡೆಫಿನೆಟ್ಲಿ ನಿಮ್ಮನ್ನು ಒಂದಷ್ಟು ಚಾಲೆಂಜಸ್ ಕೊಟ್ಟು ಇತರರಿಗಿಂತ ಭಿನ್ನವಾಗಿ ನೀವು ಇರಬೇಕು, ಆ ರೀತಿ ಡೆಫಿನೆಟ್ಲಿ ಮಾಡ್ತಾರೆ. ಈಗ ನೀವು ಯಾರು ಅನ್ನೋದು ದೂರದಲ್ಲಿರೋರಿಗೆ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ. ಬೇರೆಯವ್ರಿಗಿಂತ ಭಿನ್ನವಾಗಿ ಟ್ರೈ ಮಾಡ್ತೀರಾ, ಅದನ್ನೇ ರಾಹು ಮಾಡಿಸೋದು 10ನೇ ಮನೆಗೆ ಬಂದು. ಟೆಕ್ನಿಕಲಿ ಇನ್ನೂ ತುಂಬ ಸ್ಟ್ರಾಂಗ್ ಆಗ್ತೀರಾ. ವ್ಯಾಪಾರದಲ್ಲೂ ಕೂಡ ಹೊಸ ವಿಚಾರಗಳನ್ನು ಅಳವಡಿಸ್ಕೊಳ್ತೀರಾ. ನಿಮ್ಮ ಆಫೀಸಲ್ಲೂ ಕೂಡ ಹೊಸ ತಂತ್ರಜ್ಞಾನಗಳು ಅಳವಡಿಕೆಗಳಾಗತ್ತೆ. ಗೃಹಿಣಿಯರು ಕೂಡ ಏನೋ ಈ ಒಂದಷ್ಟು ಕಲ್ತ್ಕೊಂಡು ಅದ್ರ ಮುಖಾಂತರ ಹಣ ಸಂಪಾದನೆ ಮಾಡೋದಕ್ಕೆ ಮುಂದಾಗ್ತೀರಾ. ಯೂಟ್ಯೂಬ್ ಇಂಡಸ್ಟ್ರಿಯಲ್ಲಿರೋರಿಗೆ, ಸಿನಿಮಾ ಇಂಡಸ್ಟ್ರಿಯಲ್ಲಿರೋರಿಗೆ, ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ, ಸಿನಿಮಾ ಇಂಡಸ್ಟ್ರಿಯಲ್ಲಿರೋರಿಗೆ ಎಲ್ಲರಿಗೂ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ನಿಮ್ಮ ಲಾಭಸ್ಥಾನದಲ್ಲಿ ಶನಿ ವಕ್ರಿಯಾಗಿದ್ದಾರೆ. ನೀವು ಅಂದುಕೊಂಡಂತಹ ಲಾಭಗಳು ನಿಮಗೆ ಸಿಗ್ತಾ ಇಲ್ಲ. ಪ್ರಯತ್ನಗಳು ಜೋರಾಗಿದೆ, ತೃಪ್ತಿ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಎಲ್ಲವೂ ತುಂಬ ಚೆನ್ನಾಗಾಗುತ್ತೆ. ಈ ನಿಮ್ಮ ವ್ಯಾಪಾರದಲ್ಲಿ ನೀವು ತೆಗೆದುಕೊಳ್ಬೇಕಾದ ಜವಾಬ್ದಾರಿಗಳ ಕಡೆ ಹೆಚ್ಚು ಗಮನ ಕೊಡಿ. ಕೆಲಸ ಮಾಡುವ ಜಾಗದಲ್ಲಿ ಹೆಚ್ಚು ಜವಾಬ್ದಾರಿಗಳು ಬರ್ತಾ ಇದೆ. ಸೊ ಈ ಹಿಂದೆ ನೀವು ಅದನ್ನು ಒಪ್ಕೊಂಡಿರಲಿಲ್ಲ, ಈಗ ಮತ್ತೊಂದು ಅವಕಾಶ ವಕ್ರಿಯಾಗಿ ಅದನ್ನು ಒಪ್ಕೊಳ್ಳಿ. ಎಕ್ಸ್ಟ್ರಾ ಎಫರ್ಟ್ ಕೆಲಸ ಮಾಡಿ. ಡೆಫಿನೆಟ್ಲಿ ರಾಹುನು ಕೂಡ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಜಾಸ್ತಿ ಮಾಡ್ತಾರೆ. ನೀವು ಕೂಡ ಇನ್ನೊಂದು ಲೆವೆಲ್ಗೆ ಬೆಳ್ಕೊಂಡು ಹೋಗ್ತೀರಾ. ಕಂಪ್ನಿ ಓನರ್ಸ್ಗಳಿಗಂತೂ ನಿಮ್ಮ ಬ್ರ್ಯಾಂಡನ್ನು ರೀಚ್ ಮಾಡಲಿಕ್ಕೆ, ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಲಿಕ್ಕೆ, ಗ್ಲೋಬಲ್ ಲೆವೆಲ್ ರೀಚ್ ಆಗಲಿಕ್ಕೆ ಈ ರಾಹುವಿನ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಎಸ್, ಈಗ ಮಿಥುನ ರಾಶಿ, ಮಿಥುನ ಲಗ್ನ. ನಿಮ್ಮ ರಾಶಿ ನಿಮ್ಮ ಲಗ್ನದಲ್ಲಿಯೇ ಕುಜ ಆರಿದ್ರ ನಕ್ಷತ್ರದಲ್ಲಿರೋದು. ಇದೊಂದು ರೀತಿ ಎಲ್ಲಿಲ್ಲದ ಧೈರ್ಯ, ಆತ್ಮವಿಶ್ವಾಸ ಎಲ್ಲವೂ ತುಂಬ ಚೆನ್ನಾಗಿದೆ. ಆದರೆ ಈಗ ಆತುರದ ನಿರ್ಧಾರಗಳು ಜಾಸ್ತಿ ಆಗುತ್ತೆ, ಸಿಟ್ಟು ಜಾಸ್ತಿ ಆಗುತ್ತೆ, ದೇಹದಲ್ಲಿ ಉಷ್ಣತೆ ಜಾಸ್ತಿಯಾಗಿ ಹಲವಾರು ತೊಂದರೆಗಳು ಆರೋಗ್ಯದ ಮೇಲೆ ಎದುರಾಗುತ್ತೆ. ಸೊ ಹಾಗಾಗಿ ನಿಮ್ಮ ಹೆಚ್ಚಿನ ಸಮಯ ಆರೋಗ್ಯದ ಮೇಲೆ ಕೊಡಬೇಕು. ಮುಂದಿನ ವಾರ ಮನಸ್ಸು ಹಲವಾರು ವಿಚಾರಗಳ ಕಡೆ ಗಮನ ಕೊಡ್ತಾ ಇದೆ. ಅದು ಮಾಡೋಣ, ಇದು ಮಾಡೋಣ. ಸೊ ಅಲ್ಲಿ ಕೈ ಹಾಕಿದ್ರೆ ಒಂದಷ್ಟು ಲಾಭಗಳಾಗುತ್ತೆ. ಇದು ಸರ್ಕಾರಿ ಅಧಿಕಾರಿಗಳಾಗಿರಲಿ, ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಈ ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಕಡೆ ಹೆಚ್ಚು ಗಮನ ಕೊಡುತ್ತೆ ನಿಮ್ಮ ಮನಸ್ಸು. ಸೊ ಅದನ್ನು ಕಂಟ್ರೋಲ್ಡಾಗಿ ಇಟ್ಕೊಳ್ಳಿ. ಯಾಕೆಂದರೆ ರಾಹುವಿನ ನಕ್ಷತ್ರದಲ್ಲಿ ತಪ್ಪು ನಿರ್ಧಾರಗಳಾಗಿ ನೀವು ಕೂಡಿಟ್ಟುಕೊಂಡಿದ್ದಂಥ ಹಣವನ್ನು ಕಳೆದುಕೊಳ್ಬಹುದು ದಿಢೀರಂತ. ಸೊ ಹಾಗಾಗಿ ಆ ಪ್ರಯತ್ನಗಳು ಈಗ ಬೇಡ. ಕುಜ ಈ ನಕ್ಷತ್ರದಲ್ಲಿದ್ದಾಗ ಈಗ ನಿಮಗೆ ಒಂದು ಬೆನಿಫಿಟ್ ಏನಪ್ಪ ಅಂದರೆ, ಧನಸ್ಥಾನದಲ್ಲಿ ಗುರು ಇದ್ದಾರೆ, ಜೊತೆಗೆ ಬುಧನು ಕೂಡ ಇದ್ದಾರೆ. ಧನಯೋಗ ತುಂಬ ಚೆನ್ನಾಗಿದೆ. ಗುರು ನಿಮ್ಮ ರಾಶಿ, ನಿಮ್ಮ ಲಗ್ನದ ಅಧಿಪತಿಯ ನಕ್ಷತ್ರದಲ್ಲೇ ಇದ್ದಾರೆ. ವರ್ಚಸ್ಸು ತುಂಬ ಚೆನ್ನಾಗಾಗುತ್ತೆ, ಗಾಂಭೀರ್ಯ ಹೆಚ್ಚಾಗುತ್ತೆ, ನಿಮ್ಮ ಮಾತಿಗೆ ಒಂದಷ್ಟು ಗೌರವ ಪ್ರಾಪ್ತಿಯಾಗುತ್ತೆ. ಸೊ ಆ ಕಡೆ ಹೆಚ್ಚು ಥಿಂಕ್ ಮಾಡಿ. ಓಕೆ, ಸೊ ಒಟ್ಟಾರೆ ಹಣದ ಮೂಲ ಡೆಫಿನೆಟ್ಲಿ ಕ್ರಿಯೇಟ್ ಆಗುತ್ತೆ. ಮಾತನ್ನೇ ಬಂಡವಾಳ ಮಾಡಿಕೊಂಡು ನೀವು ಕೂಡ ಹಣವನ್ನು ಗಳಿಸ್ತೀರಾ. ಅದು ಬ್ಯಾಂಕಿಂಗ್ ಕ್ಷೇತ್ರ ಇರಲಿ ಅಥವಾ ಈ ಯೂಟ್ಯೂಬ್ ಇಂಡಸ್ಟ್ರಿ ಇರಲಿ, ಮಾತು ಆ್ಯಂಕರ್ಸ್ಗಳು, ರಿಪೋರ್ಟರ್ಸ್ಗಳು ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ. ಅದೇ ರೀತಿ ಯಾರ್ಯಾರು ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಇನ್ವಾಲ್ವ್ ಆಗಿದ್ದೀರಾ ಅಥವಾ ಕುಟುಂಬವನ್ನು ನಿಮ್ಮ ವ್ಯವಹಾರಗಳಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೀರಾ, ಸೊ ನಿಮ್ಮೆಲ್ಲರಿಗೂ ಈಗ ತುಂಬ ಚೆನ್ನಾಗಾಗುವಂತಹ ಸಮಯ. ಈ 4ನೇ ಮನೆಯು ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಒಂದಷ್ಟು ವೆಹಿಕಲ್ ಖರೀದಿಗೆ, ಭೂಮಿ ಖರೀದಿಗೆ, ಕೃಷಿ ಕ್ಷೇತ್ರದಲ್ಲಿ ಇನ್ವಾಲ್ವ್ ಆಗೋಕ್ಕೆ, ಕೃಷಿಯಲ್ಲಿ ಡೆವಲಪ್ಮೆಂಟ್ಸ್ಗಳನ್ನು ಕಾಣಲಿಕ್ಕೆ, ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಹೆಚ್ಚು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ತಾಯಿಯ ಆರೋಗ್ಯದಲ್ಲೂ ಕೂಡ ಒಂದಷ್ಟು ಚೇತರಿಕೆಗಳು ಕಾಣುತ್ತೆ. ತಾಯಿಯ ನೆರವು ಸಿಗುತ್ತೆ. ಮನೆ ಬದಲಾಯಿಸೋದಕ್ಕೂ ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಆರೋಗ್ಯವನ್ನು ಹೆಚ್ಚು ಕಾಪಾಡಿಕೊಳ್ಳುವಂತಹ ಸಮಯ. ಅದ್ರ ಕಡೆ ಮಾತ್ರ ಫೋಕಸ್ ಮಾಡಿ. ಇನ್ನು ಅದೇ ರೀತಿ 3ನೇ ಮನೆಗೆ ರವಿ ಕೇತುವಿನ ನಕ್ಷತ್ರಕ್ಕೆ ಬರ್ತಾರೆ. ಅಲ್ಲಿ ಕೇತುವಿನ ಜೊತೆ ಐತಿ. ಸೊ ಇದು ನಿಮ್ಮ ಸಹೋದ್ಯೋಗಿಗಳ ಜೊತೆ ಕಿರಿಕಿರಿ, ಅಕ್ಕಪಕ್ಕದವರ ಒಂದಷ್ಟು ಟೆನ್ಷನ್, ಈ ಕಿರಿಯ ಸಹೋದರ ಸಂಬಂಧಗಳು, ಇಲ್ಲೆಲ್ಲ ತೊಂದರೆಗಳು ಎದುರಾಗುತ್ತೆ. ಡಿಟಾಚ್ಮೆಂಟ್ ಫೀಲ್ ಬರುತ್ತೆ. ಆಲ್ರೆಡಿ ಡಿಟಾಚ್ಮೆಂಟಲ್ಲಿದ್ದರೆ ಏನೋ ಘಟನೆಗಳು ಎದುರಾಗಿ ಮತ್ತೆ ಒಂದಾಗಿ ಮತ್ತೆ ಅಲ್ಲೇನೋ ಮಾತನಾಡಿ ಇನ್ನೇನೋ ಈ ಥರ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಆ ಥರದ ವಿಚಾರಗಳಲ್ಲಿ ಎಚ್ಚರಿಕೆ ಇರಲಿ. ಅದರ್ವೈಸ್ ಮೀಡಿಯಾದಲ್ಲಿರೋರಿಗೆ, ನಾನು ಆಲ್ರೆಡಿ ಯೂಟ್ಯೂಬ್ ಇಂಡಸ್ಟ್ರಿ ಅಂತ ಹೇಳಿದೆ, ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿ, ಪ್ರಿಂಟ್ ಮೀಡಿಯಾ ಇರಲಿ, ಬರವಣಿಗೆ ಕ್ಷೇತ್ರ ಇರಲಿ, ಆನ್ಲೈನ್ ಬಿಸ್ನೆಸ್ ಇರಲಿ, ಮಾರ್ಕೆಟಿಂಗ್, ಸೇಲ್ಸ್, ಇಲ್ಲೆಲ್ಲ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ತೀರಾ. ಒಂದಷ್ಟು ನಿಮ್ಮ ಇಂಪ್ರೂವ್ಮೆಂಟ್ಸ್ ತುಂಬ ಚೆನ್ನಾಗಾಗುತ್ತೆ ಈ ಕ್ಷೇತ್ರದಲ್ಲಿ. ಸೊ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಕೂಡ
ಇದು ಸರಿಯಾದ ಸಮಯ. ಬಟ್ ಆತುರ ಬೇಡ, ಕುಜ ರಾಹುವಿನ ನಕ್ಷತ್ರದಲ್ಲಿದ್ದಾರೆ. ಸೊ ಈ ಕಡೆ ಹೆಚ್ಚು ಗಮನ ಕೊಟ್ಕೊಂಡ್ರೆ ಉಳಿದಂತೆ ಇನ್ನೆಲ್ಲವೂ ತುಂಬ ಚೆನ್ನಾಗಿದೆ. ಕಮಿಷನ್ ಬೇಸ್ಡ್ ವ್ಯವಹಾರ ಮಾಡೋರಿಗೂ ಕೂಡ ಒಂದಷ್ಟು ಒಳ್ಳೊಳ್ಳೆ ಕಮಿಷನ್ ಸಿಗುವಂತಹ ಪ್ರಾಜೆಕ್ಟ್ಸ್ಗಳು ಡೆಫಿನೆಟಾಗಿ ಸಿಗುತ್ತೆ. ಈ ಮಿಥುನ ರಾಶಿಯವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ಈ ಥರದ ವಿಚಾರಗಳಲ್ಲಿ. ಇನ್ನು ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ರಾಹು. ಸೊ ಇದು ತಂದೆಯ ಜೊತೆ ಮನಸ್ತಾಪಗಳು, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಇದೆಲ್ಲ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆದರೆ ವಿದೇಶಕ್ಕೆ ಕನೆಕ್ಟ್ ಆಗಿದ್ದರೆ, ಅಲ್ಲಿ ಕೆಲಸ ಮಾಡ್ತಿದ್ದರೆ, ಕೆಲಸ ಹುಡುಕ್ತಾ ಇದ್ದರೆ, ವ್ಯಾಪಾರಗಳನ್ನು ಅಲ್ಲಿಗೆ ಕನೆಕ್ಟ್ ಮಾಡ್ಕೊಂಡಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಯಾರ್ಯಾರು ಈ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ, ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀರಾ, ರಾಜಕೀಯ ಕ್ಷೇತ್ರದಲ್ಲಿದ್ದೀರಾ, ನಿಮ್ಮೆಲ್ಲರಿಗೂ ರಾಹು ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಕೊಡ್ತಾರೆ. ದೂರದ ಪ್ರಯಾಣಗಳು ಎದುರಾಗುತ್ತೆ, ದೂರದ ಸ್ಥಳಗಳಿಂದ ಲಾಭಗಳನ್ನು ನಿರೀಕ್ಷೆ ಮಾಡಬಹುದು. ಓವರಾಲ್ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡರೆ ರಾಹು ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ನಿಮಗೆ ತಂದು ಕೊಡ್ತಾರೆ. ಬಟ್ ತಂದೆಯ ಮನಸ್ತಾಪಗಳು ಇನ್ನಷ್ಟು ಜೋರಾಗಬಹುದು, ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು 10ನೇ ಮನೆಯಲ್ಲಿ ಶನಿ ವಕ್ರಿ. ರೆಸ್ಪಾನ್ಸಿಬಿಲಿಟಿ ಹೇಳ್ತಾ ಇದ್ದೀನಿ, ತೆಗೆದುಕೊಳ್ಳಿ. ಈಗ ನೀವು ಎಷ್ಟು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಎಷ್ಟು ಸಮಯ ನಿಮ್ಮ ಕೆಲಸಕ್ಕೆ ವ್ಯಾಪಾರಕ್ಕೆ ಕೊಡ್ತೀರಾ, ಮುಂದಿನ ದಿನಗಳಲ್ಲಿ ಅಷ್ಟೇ ದೊಡ್ಡ ಮಟ್ಟದ ಲಾಭ ನಿಮಗೆ ಖಂಡಿತ ಸಿಗುತ್ತೆ. ಅದೇ ಶನಿ ಮಹಾತ್ಮರು ಮಾಡೋದು. ಈಗ ನೀವು ತಾಳ್ಮೆ ಕಳ್ಕೊಂಡ್ರೆ, ಶಿಸ್ತನ್ನು ಅಳವಡಿಸ್ಕೊಳ್ಳದೇ ಇದ್ದರೆ, ಶಾರ್ಟ್ಕಟ್ಟನ್ನು ಹುಡುಕ್ತಾ ಇದ್ದರೆ, ಮುಂದಿನ ದಿನಗಳಲ್ಲಿ ಆ ಲಾಭಗಳು ಖಂಡಿತ ಇರಲ್ಲ, ಮತ್ತಷ್ಟು ಹಿನ್ನಡೆ. ಸೊ ಹಾಗಾಗಿ ಈಗ ಏನು ಶನಿ ಮಹಾತ್ಮರು ಟೆಸ್ಟ್ ಮಾಡ್ತಾ ಇದ್ದಾರೆ, ಆ ಟೆಸ್ಟಲ್ಲಿ ಗೆದ್ದು ಬಿಡಿ, ಮುಂದಿನ ದಿನದಲ್ಲಿ ಲಾಭ ಖಂಡಿತ ಇರುತ್ತೆ. ಎಸ್, ಈಗ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ನಿಮ್ಮ ಲಗ್ನ, ನಿಮ್ಮ ರಾಶಿಯಲ್ಲಿಯೇ ಗುರು ಆಶ್ಲೇಷ ನಕ್ಷತ್ರಕ್ಕೆ ಬಂದಿದ್ದಾರೆ. ಒಂದಷ್ಟು ದಿಢೀರಂಥ ದೂರದ ಪ್ರಯಾಣಗಳು ಎದುರಾಗುತ್ತೆ, ಒಂದಷ್ಟು ದಿಢೀರಂಥ ಖರ್ಚುಗಳು ಎದುರಾಗುತ್ತೆ. ಅದು ಮನೆಗೆ ಸಂಬಂಧಪಟ್ಟಿದ್ದು ಅಥವಾ ಕೆಲಸದ ನಿಮಿತ್ತ ಓಡಾಡಬೇಕಾಗಿ ಆ ಥರದ ಖರ್ಚುಗಳು ಜಾಸ್ತಿ ಆಗೋದು. ಯಾಕೆಂದರೆ ನಿಮ್ಮ 3ನೇ ಮನೆಯು ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಓಡಾಟಗಳು ಜಾಸ್ತಿ ಆಗುತ್ತೆ, ಅದು ಕೆಲಸದ ನಿಮಿತ್ತ, ವ್ಯಾಪಾರದ ನಿಮಿತ್ತ. ಬಟ್ ಓಡಾಡಿ ಡೆಫಿನೆಟ್ಲಿ ಲಾಭಗಳು ಕೂಡ ಖಂಡಿತ ಆಗುತ್ತೆ. ಇನ್ನು ಅದೇ ರೀತಿ ವಿದೇಶದಲ್ಲಿ ಯಾರ್ಯಾರು ಓದ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ವ್ಯಾಪಾರಗಳಿಗೆ ಕನೆಕ್ಟ್ ಆಗಿದ್ದೀರಾ, ಆಲ್ರೆಡಿ ಅಲ್ಲಿಗೆ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಗುರು ಪುಷ್ಯ ಆಶ್ಲೇಷ ನಕ್ಷತ್ರಕ್ಕೆ ಬಂದಿರೋದು ಡೆಫಿನೆಟಾಗಿ ಒಳ್ಳೆಯದನ್ನು ಮಾಡಿಕೊಡುತ್ತೆ. ಒಂದಷ್ಟು ಶುಭ ವ್ಯಯಗಳನ್ನು ಈ ಟೈಮಲ್ಲಿ ತೋರಿಸ್ಕೊಳ್ಳಿ. ಗೋಲ್ಡ್ ಪರ್ಚೇಸು, ಈ ಆಧ್ಯಾತ್ಮಿಕ ವಿಚಾರಗಳಿಗೆ ಖರ್ಚು ಮಾಡೋದು, ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ವೆಹಿಕಲ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ರೀತಿ ಶುಭ ಖರ್ಚುಗಳನ್ನೇ ನೀವೇ ತೋರಿಸ್ಕೋಬೇಡಿ. ಇಲ್ಲ ಅಂದರೆ ಬೇಡದ ಖರ್ಚುಗಳು, ಅಂದರೆ ಆಸ್ಪತ್ರೆಯ ಖರ್ಚುಗಳು ಕೂಡ ಜಾಸ್ತಿ ಆಗಬಹುದು. ಓಕೆ, ಸೊ ಈ ನಿಟ್ಟಿನಲ್ಲಿ ನೆಕ್ಸ್ಟ್ ವೀಕ್ ನೀವು ನೋಡ್ಕೊಳ್ಬೇಕು. ಇನ್ನು ಅದೇ ರೀತಿ ನಿಮ್ಮ 2ನೇ ಮನೆಯಲ್ಲಿ ರವಿ ಕೇತುವಿನ ನಕ್ಷತ್ರದಲ್ಲಿದ್ದಾರೆ. ಸೊ ಮಾತಿನಲ್ಲಿ ನೀವು ಹಿಡಿತ ಸಾಧಿಸ್ಕೊಳ್ಳಿ. ಅಹಂ ಜಾಸ್ತಿ ಆಗುತ್ತೆ, ನಾನು ಹೇಳಿದ್ದೆ ನಡಿಬೇಕು ಅನ್ನುವಂತಹ ಆಟ ಕೂಡ ಜಾಸ್ತಿ ಆಗುತ್ತೆ. ಅದು ವ್ಯಾಪಾರ ಕ್ಷೇತ್ರದಲ್ಲಿ, ನೀವು ಕೆಲಸ ಮಾಡೋ ಜಾಗದಲ್ಲಿ, ನಿಮ್ಮ ಮನೆಯಲ್ಲಿ. ಇದರಿಂದ ಆ ಎಲ್ಲ ವಿಚಾರಗಳು ಹಾಳಾಗುತ್ತೆ. ಮೊದಲೇ ಕೇತುವಿನ ನಕ್ಷತ್ರದಲ್ಲಿ ರವಿ. ಸೊ ಇದು ತಂದೆಯ ಜೊತೆಯ ಸಂಬಂಧನೂ ಹಾಳು ಮಾಡುತ್ತೆ, ತಂದೆಯ ಆರೋಗ್ಯದಲ್ಲೂ ವ್ಯತ್ಯಾಸಗಳಾಗುತ್ತೆ. ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಒಂದಷ್ಟು ಸಂಘರ್ಷಗಳು ಎದುರಾಗಬಹುದು. ಪ್ರೈವೇಟ್ ಎಂಪ್ಲಾಯೀಸ್ಗಳಿಗೆ ಬಾಸಿಂದ ತೊಂದರೆಗಳು ಎದುರಾಗಬಹುದು. ನಿಮ್ಮ ಮೇಲ್ವರ್ಗದವ್ರು ಯಾರಿದ್ದಾರೆ ಅವರಿಂದ ಎಲ್ಲ ಒಂದಷ್ಟು ತೊಂದರೆಗಳು ಎದುರಾಗುತ್ತೆ. ಬಟ್ ಮೌನವಾಗಿ ಇದ್ದುಬಿಡಿ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಹಠ ಸಾಧಿಸೋಕೆ ಹೋಗಬೇಡಿ. ಇನ್ನು 3ನೇ ಮನೆಯಲ್ಲಿ ಶುಕ್ರ ನೀಚ. ಬಟ್ ಗುರು ಅಲ್ಲಿ ಈಗ ಆಶ್ಲೇಷ ನಕ್ಷತ್ರಕ್ಕೆ ಬಂದಿರೋದು ಒಂದು ಸ್ವಲ್ಪ ಪರವಾಗಿಲ್ಲ, ಆದರೂ ಶ್ರಮ, ಅಲೆದಾಟ ಎಲ್ಲವೂ ಇದೆ. ನಿಮ್ಮ ಕ್ಷೇತ್ರಗಳಲ್ಲಿ ಡೆಫಿನೆಟ್ಲಿ ಒಂದಷ್ಟು ಜ್ಞಾನಾರ್ಜನೆ ತುಂಬ ಚೆನ್ನಾಗಿ ಆ ಕ್ಷೇತ್ರವನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ತೀರಾ. ಬಟ್ ತಪ್ಪು ಆಯ್ಕೆಗಳಾಗಬಾರದು, ತಪ್ಪು ನಿರ್ಧಾರಗಳನ್ನು ಈ ಟೈಮಲ್ಲಿ ಮಾಡೋಕ್ಕೆ ಹೋಗಬಾರದು. ಅಥವಾ ಇನ್ನೂ ಸ್ವಲ್ಪ ದಿನ ಕಾಯೋದು ಒಳ್ಳೆಯದು. ಹೊಸದಾಗಿ ಫ್ರಾಂಚೈಸಿ ಶುರು ಮಾಡೋದಕ್ಕೆ, ಬಿಸ್ನೆಸ್ ಶುರು ಮಾಡೋದಕ್ಕೆ ಈಗ ಅಂಥ ಸರಿಯಾದ ಸಮಯ ಅಲ್ಲ. ಇನ್ನೂ ಸ್ವಲ್ಪ ದಿನ ತೆಗೆದುಕೊಳ್ಳಿ, ಸೆಪ್ಟೆಂಬರ್ ತಿಂಗಳು ಬರಲಿ, ಒಂದಷ್ಟು ಬದಲಾವಣೆ ಡೆಫಿನೆಟಾಗಿ ಆಗುತ್ತೆ. ಯಾಕೆಂದರೆ ಶುಕ್ರ ಕೂಡ 4ನೇ ಮನೆಗೆ ಬರ್ತಾರೆ. ಸೊ ಆಗ ತುಂಬ ಚೆನ್ನಾಗಿರುತ್ತೆ. ಓಕೆ, ಇನ್ನು ಅದೇ ರೀತಿ ನಿಮಗೆ ರಾಹು ಅಷ್ಟಮದಲ್ಲಿದ್ದಾರೆ. ಸೊ 8ನೇ ಮನೆಯ ರಾಹು ಸಡನ್ ಗೇನನ್ನು ಕೆಲವು ವಿಚಾರಗಳಲ್ಲಿ ಡೆಫಿನೆಟಾಗಿ ಕೊಡ್ತಾರೆ. ಅದು ಪಿತ್ರಾರ್ಜಿತ ಆಸ್ತಿ ಇರಬಹುದು, ಅಥವಾ ನೀವೇ ಹೂಡಿಕೆ ಮಾಡಿದ ಯಾವುದೋ ಇನ್ನೊಂದಷ್ಟು ವಿಚಾರಗಳಿರಬಹುದು. PF, ಇನ್ಶೂರೆನ್ಸ್, ಚೀಟಿ ಹಣ, ಅಥವಾ ಎಲ್ಲೋ ಷೇರು ಮಾರುಕಟ್ಟೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ, ಇದಕ್ಕಿದ್ದಂಗೆ ಅಲ್ಲೊಂದು ದೊಡ್ಡ ಮಟ್ಟದ ಲಾಭಗಳು ಕೂಡ ಆಗ್ಬಿಡ್ಬೋದು. ಅದೇ ರಾಹು ಭ್ರಮೆಯನ್ನು ಸೃಷ್ಟಿ ಮಾಡಿ
ತಪ್ಪು ಹೂಡಿಕೆಗಳಾಗಿ ಲಾಸಸ್ಸು ಕೂಡ ಆಗಬಹುದು. ರಾಹು ಯಾವ ಮನೆಯಲ್ಲಿರ್ತಾರೆ ಆ ಮನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಲಾಭ ಆಯಿತಾ, ಸುಮ್ಮನೆ ಇದ್ಬಿಡ್ಬೇಕು ಇಟ್ಕೊಂಡು. ಲಾಭ ಬಂತು, ಇನ್ನೊಂದಷ್ಟು ಲಾಭ ಮಾಡೋಣ ಅಂತ ಏನಾದರೂ ನೀವು ಟ್ರೈ ಮಾಡಿದ್ರೆ ಮತ್ತೆ ವಾಪಸ್ ನಿಮ್ಮ ಹತ್ರ ಇರೋದನ್ನು ಕಿತ್ಕೊಳ್ಳೋವರೆಗೂ ಬಿಡಲ್ಲ ರಾಹು. ಆ ರೀತಿ ಮಾಡ್ತಾರೆ. ಆರೋಗ್ಯದ ಮೇಲೂ ಕೂಡ ತುಂಬ ಪ್ರಭಾವ ಬೀರ್ತಾರೆ. ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗುತ್ತೆ, BP ರಿಲೇಟೆಡ್ ಇಶ್ಯೂಸ್ಗಳಿಗೆ ತೊಂದರೆಗಳಾಗಬಹುದು. ಸೊ ಹಾಗಾಗಿ ಹಿರಿಯ ನಾಗರಿಕರು ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಬಟ್ ಇದೇ ರಾಹು ಈ ಜ್ಯೋತಿಷ್ಯ ಕ್ಷೇತ್ರದಲ್ಲಿರೋರಿಗೆ, ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಡೀಪ್ ರಿಸರ್ಚಲ್ಲಿರೋರಿಗೆ, ಸೈಂಟಿಸ್ಟ್ಗಳಿಗೆ, ಆಯುರ್ವೇದ ಪಂಡಿತರಿಗೆ, ಇನ್ವೆಸ್ಟಿಗೇಷನ್ ಈ ಥರದ ವಿಚಾರಗಳಲ್ಲಿರೋರಿಗೆ ಡೆಫಿನೆಟಾಗಿ ತುಂಬ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿಕೊಡ್ತಾರೆ. ಇನ್ನು ಭಾಗ್ಯಸ್ಥಾನದಲ್ಲಿ ಶನಿ ಮಹಾತ್ಮರು ವಕ್ರಿ. ಸೊ ಅವರು ಕೂಡ ನಿಮ್ಗೆ ಹಲವಾರು ಜವಾಬ್ದಾರಿಗಳನ್ನು ಹೇಳ್ತಾ ಇದ್ದಾರೆ. ಈ ತಂದೆಯ ಜೊತೆ ಮನಸ್ತಾಪಗಳಾಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಈಗ ತುಂಬ ಪ್ಲ್ಯಾನ್ಸ್ಗಳು ಕ್ಯಾನ್ಸಲ್ ಆಗಿದೆ. ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ರೆ ಹೋಗೋಕ್ಕಾಗ್ತಾ ಇಲ್ಲ, ಟ್ರಾನ್ಸ್ಫರ್ಸ್ ನೀವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ, ಬಡ್ತಿ ಸಿಗ್ತಾ ಇಲ್ಲ. ಇದೆಲ್ಲ ಶನಿ ಇವಾಗ ಮತ್ತೆ ಮರುಚಿಂತನೆಯನ್ನು ಮಾಡಿ ಆ ಥರದ ಚರ್ಚೆಗಳಾಗಿ ಮತ್ತೆ ನಿಮಗೆ ಅವಕಾಶಗಳು ಕ್ರಿಯೇಟ್ ಮಾಡಿಕೊಡ್ತಾರೆ. ಡೆಫಿನೆಟ್ಲಿ ಒಳ್ಳೆಯದಾಗತ್ತೆ. ಬಟ್ ಆದರೂ ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳಲ್ಲಿ ತುಂಬ ನಿಮ್ಮಿಂದ ಒಂದಷ್ಟು ತೊಂದರೆಗಳಾಗಬಾರದು, ಇತರರಿಗೆ ಸಂಘರ್ಷಗಳೆದುರಾಗಬಾರದು. ಅದ್ರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಜೊತೆಗೆ ಆರೋಗ್ಯದ ಮೇಲೆ ಕೂಡ ಹೆಚ್ಚು ಗಮನ ಇರಲಿ. ವೆಹಿಕಲಲ್ಲಿ ಓಡಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಯಾಕೆಂದರೆ ರಾಹು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ. ವಕ್ರಿ ಆದಾಗ 8ನೇ ಮನೆಯ ಇಂಪ್ಯಾಕ್ಟು ಕೂಡ ಶನಿ ಬರ್ತಾರೆ. ಈ ಪ್ರಾಣಕ್ಕೇನು ತೊಂದರೆ ಆಗಲ್ಲ, ಬಟ್ ದೇಹ ಬಳಲುತ್ತೆ. ಅದ್ರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಬೇಕು. ಇನ್ನು ಅದೇ ರೀತಿ 12ನೇ ಮನೆಯಲ್ಲಿ ಕುಜ ಇದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ವಿದೇಶಕ್ಕೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿದೆ. ಬಟ್ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು ತುಂಬ ಕೇರ್ಫುಲ್ ಆಗಿರಿ. ತಪ್ಪು ಹೂಡಿಕೆಗಳಾಗಿ ಲಾಸಸ್ ಜಾಸ್ತಿ ಆಗಬಹುದು. ಅಥವಾ ನಿಮ್ಮ ವ್ಯಾಪಾರವನ್ನು ಎಷ್ಟು ಗಡಿ ದಾಟಿಸ್ತೀರಾ ಅಷ್ಟು ಲಾಭಗಳಿವೆ. ದೂರಕ್ಕೆ ಕನೆಕ್ಟ್ ಆಗಿದರೆ ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಈಗ ಸಿಂಹರಾಶಿ, ಸಿಂಹ ಲಗ್ನ. ಸೊ ನಿಮ್ಮ ರಾಶಿ, ನಿಮ್ಮ ಲಗ್ನದಲ್ಲಿಯೇ ನಿಮ್ಮ ರಾಶಿ ಅಧಿಪತಿ ಎಂಟ್ರಿ, ಅದು ಕೇತುವಿನ ನಕ್ಷತ್ರದಲ್ಲಿ, ಜೊತೆಗೆ ಕೇತುವಿನ ಜೊತೆ ಇತಿ. ನೋಡಿ, ಈಗ ನೀವು ನಿಮ್ಮ ಅಹಮ್ಮನ್ನು ಬಿಡಿ, ಅಧಿಕಾರಕ್ಕೆ ಅಂಟುಕೊಳ್ಳಕ್ಕೆ ಹೋಗಬೇಡಿ. ನಿಮ್ಮ ನಾಯಕತ್ವದಲ್ಲಿ ತುಂಬ ಒಂದು ಕಠೋರ ಮನೋಭಾವ ಇರಬಾರದು. ಸ್ವಾಭಿಮಾನಕ್ಕೆ ಧಕ್ಕೆ ಆದರೂ ಪರವಾಗಿಲ್ಲ, ನಿಮ್ಮ ತನದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಸ್ವಲ್ಪ ಡೌನ್ ಟು ಅರ್ತ್ ಆಗಿಬಿಡಿ. ಈಗೆಲ್ಲ ನೀವು ಮಾಡಿಕೊಂಡಾಗ, ಈ ಕೇತುವಿನ ಜೊತೆ ರವಿ ಇದ್ದಾಗ ಸ್ವಲ್ಪ ನಿಮಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಲಿಕ್ಕೆ ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ. ಸೊ ಕೇತು ಅಂದರೆ ಡಿಟ್ಯಾಚ್ಮೆಂಟ್, ರವಿ ಅಂದರೆ ಅಧಿಕಾರ, ಅಹಂ, ಆತ್ಮ, ನಾಯಕತ್ವ. ಸೊ ಇವೆರಡರ ಸಂಘರ್ಷ ಇದೆ. ಇದರ ನಡುವೆ ನೀವು ಹೇಗಿರಬೇಕು? ನನ್ನದೇನೂ ಇಲ್ಲ, ನಾನೇನೂ ಅಲ್ಲ ಅಂತ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ದುಬಿಡಿ ಈ ಸ್ವಲ್ಪ ದಿನ. ಆಗ ಥಿಂಗ್ಸ್ ಎಲ್ಲವೂ ಮುಂದಿನ ದಿನದಲ್ಲಿ ತುಂಬ ಚೆನ್ನಾಗಾಗುತ್ತೆ. ಸೊ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. BP ರಿಲೇಟೆಡ್ ತೊಂದರೆಗಳು ಬರ್ಬೋದು, ಕಣ್ಣಿನ ಆರೋಗ್ಯ ವ್ಯತ್ಯಾಸಗಳಾಗಬಹುದು, ಅಥವಾ ಐ ಟೆಸ್ಟ್ ಈ ಥರದಕ್ಕೆಲ್ಲ ಮುಂದಾಗಬಹುದು. ಕೆಲವರಿಗೆ ಸ್ಪೆಕ್ಸ್ ಬರಬಹುದು. ಈ ಥರ ತುಂಬ ತೊಂದರೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎದುರಾಗುತ್ತೆ. ಆ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಈಗ ಗುರು ಈ ನಿಮ್ಮ 2ನೇ ಮನೆ ಮತ್ತು 11ನೇ ಮನೆಯನ್ನು ಆ್ಯಕ್ಟಿವೇಟ್ ಮಾಡ್ತಾರೆ. 12ನೇ ಮನೇಲಿ ಇದ್ದುಕೊಂಡು ಒಂದಷ್ಟು ಶುಭ ಖರ್ಚುಗಳನ್ನು ನೀವು ತೋರಿಸ್ಕೊಳ್ಳಿ. ಅದರಿಂದ ಡೆಫಿನೆಟ್ಲಿ ಲಾಭ ಆಗುತ್ತೆ. ಒಳ್ಳೆಯದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಡೆಫಿನೆಟ್ಲಿ ನೀವು ಮಾಡುವ ವ್ಯವಹಾರಗಳಲ್ಲಿ ಲಾಭಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕೆಂದರೆ ಇಲ್ಲಿ ಬುಧ ಕೂಡ ಆಶ್ಲೇಷ ನಕ್ಷತ್ರದಲ್ಲಿದ್ದಾರೆ, ಗುರು ಕೂಡ ಆಶ್ಲೇಷ ನಕ್ಷತ್ರದಲ್ಲಿದ್ದಾರೆ. ನಿಮ್ಮ 2ನೇ ಮನೆ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾ ಇದೆ. ಸೊ ಈ ಕಮ್ಯುನಿಕೇಷನ್ ಬೇಸ್ಡ್ ಜಾಬ್ ಅಥವಾ ಮಾತು ಜ್ಞಾನ ಇದನ್ನು ಬಳಸ್ಕೊಂಡು ಯಾರ್ಯಾರು ವ್ಯವಹಾರ ಮಾಡ್ತಾ ಇದ್ದೀರಾ, ರಿಯಲ್ ಎಸ್ಟೇಟಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ರಾಜಕೀಯ, ಸಿನಿಮಾ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆನ್ನಾಗಿ ಮಾಡಿಕೊಳ್ಳುವಂತಹ ಸಮಯ. ಆದರೂ 2ನೇ ಮನೆಯಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿರೋದ್ರಿಂದ ಕುಟುಂಬದಲ್ಲಿ ಮನಸ್ತಾಪಗಳೆದುರಾಗಬಹುದು. ಶುಕ್ರ ನಿಮಗೆ 3 ಮತ್ತು 10ನೇ ಮನೆಯ ಅಧಿಪತಿ. ಸೊ ಹಾಗಾಗಿ ಸ್ವಲ್ಪ ನೀಚ ಸ್ಥಾನದ ಪ್ರಭಾವ ಈಗ ಆಲ್ರೆಡಿ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ಸೊ ಅದನ್ನೇ ಆಧಾರವಾಗಿ ಇಟ್ಕೊಂಡು ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ, ಅಥವಾ ಈ ರಾಜಕೀಯ, ಸಿನಿಮಾ ಈ ಎಲ್ಲ ಕ್ಷೇತ್ರಗಳಲ್ಲೂ ಹೇಗಿರಬೇಕು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಶುಕ್ರ 3ನೇ ಮನೆಗೆ ಬಂದಾಗ ತುಂಬ ಚೆನ್ನಾಗಿರುತ್ತೆ, ಎಲ್ಲವೂ ಒಳ್ಳೆಯದಾಗತ್ತೆ. ಇನ್ನು ಅದೇ ರೀತಿ ರಾಹು 7ನೇ ಮನೆಯಲ್ಲಿ,
ಇದು ವ್ಯಾಪಾರಸ್ಥರಿಗೆ, ವಿದೇಶದಲ್ಲಿ ಕನೆಕ್ಟ್ ಆಗಿರೋರಿಗೆ, ಅಲ್ಲಿ ಓದ್ತಾ ಇರೋರಿಗೆ, ಕೆಲಸ ಮಾಡ್ತಾ ಇರೋರಿಗೆ ತುಂಬ ಚೆನ್ನಾಗಿದೆ. ಆದರೆ ಸಂಗಾತಿ ವಿಚಾರಗಳು ಅಂತ ಬಂದಾಗ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಒಂದು ಕಡೆ ಕುಜನ ನಕ್ಷತ್ರ, ರವಿ ಅಲ್ಲಿಗೆ ಬಂದು ದೃಷ್ಟಿ ಕೊಡ್ತಾರೆ. ಇನ್ನು ಕೋಪ ತಾಪಗಳು ಜಾಸ್ತಿ ಆಗುತ್ತೆ, ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ತೊಂದರೆಗಳಾಗಬಹುದು. ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಕಾದರೆ ಅಲ್ಲಿ ಈಗೋ ಕ್ಲಾಶಸ್ ಬರಬಹುದು. ಅದಕ್ಕೆ ಹೇಳಿದ್ದು ನಾನು, ಈಗೋ ಬಿಟ್ಬಿಡಿ, ಹಠ ಬಿಟ್ಬಿಡಿ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಆಯಿತಾ. ಕ್ಲೈಂಟ್ಸ್ಗಳ ಜೊತೆ ವ್ಯವಹರಿಸಬೇಕಾದರೂ ಒಂದಷ್ಟು ಸಮಾಧಾನದಿಂದ ವರ್ತಿಸಿ. ಇದು ಈ ಥರದ ವಿಚಾರಗಳಿಗೆ ಸರಿಯಾದ ಸಮಯ ಅಲ್ಲ. ಅದರ್ವೈಸ್ ವಿದೇಶಕ್ಕೆ ಕನೆಕ್ಟ್ ಆಗಿದ್ದರೆ ಡೆಫಿನೆಟ್ಲಿ ರಾಹು ಅಲ್ಲಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ಇನ್ನು ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಶನಿಯ ಪ್ರಭಾವ, ವಕ್ರಿಯಾಗಿರೋದ್ರಿಂದ ಈ 7ನೇ ಮನೆಯ ಇಂಪ್ಯಾಕ್ಟು ಕೂಡ ಕೆಲಸ ಮಾಡುತ್ತೆ. ಆದರೂ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಟ್ಕೊಳ್ಳಿ. ಹಿರಿಯ ನಾಗರಿಕರು ಈಗ ಆಲ್ರೆಡಿ ಸಾಕಷ್ಟು ಆತಂಕದಲ್ಲಿದ್ದೀರಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಈಗ ನೀವು ಟ್ರೈ ಮಾಡಿದ್ರೆ ಒಳ್ಳೆ ವೈದ್ಯರು ಸಿಗ್ತಾರೆ, ಮೆಡಿಸಿನ್ಸು ಕೂಡ ವರ್ಕ್ ಆಗುತ್ತೆ. ಅದರ ಜೊತೆಗೆ ಸ್ವಲ್ಪ ಶಿಸ್ತನ್ನು ಅಳವಡಿಸ್ಕೊಳ್ಳಿ, ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ, ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಮತ್ತೆ ಮರುಚಿಂತನೆಯನ್ನು ಮಾಡಿಕೊಳ್ಳೋದು, ಅದರ ಜೊತೆಗೆ ಯಾರ್ಯಾರು ಈ ಜ್ಯೋತಿಷ್ಯ ಕ್ಷೇತ್ರ, ವೈದ್ಯಕೀಯದಲ್ಲಿ ರಿಸರ್ಚಲ್ಲಿದ್ದೀರಾ ಅಥವಾ ಆಯುರ್ವೇದ, ನೀವು ಕೂಡ ಮರುಚಿಂತನೆಯನ್ನು ಮಾಡಿಕೊಂಡು ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ. ಆ ಕಡೆಯೂ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಅದೇ ರೀತಿ ಲಾಭಸ್ಥಾನದಲ್ಲಿ ನಿಮ್ಮ ಭಾಗ್ಯಸ್ಥಾನದ ಅಧಿಪತಿ ಕುಜ ರಾಹುವಿನ ನಕ್ಷತ್ರದಲ್ಲಿದ್ದಾರೆ. ಡೆಫಿನೆಟ್ಲಿ ದೂರದ ಪ್ರಯಾಣಗಳು ಕೆಲಸದ ನಿಮಿತ್ತ ಹಾಗೆ ಆಗುತ್ತೆ. ಈ ಏನಾದರೂ ಟ್ರಾನ್ಸ್ಫರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಬಡ್ತಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುತ್ತೆ. ಅದು ನೀವು ಅಂದುಕೊಂಡಂತಹ ಜಾಗಕ್ಕೋ ಅಥವಾ ನೀವು ಬಯಸಿದ ಪೋಸ್ಟ್ಗೂ ಆಗದೇ ಇರಬಹುದು. ಒಟ್ಟಾರೆ ಮುಂದಿನ ವಾರದಿಂದ ಆ ಚರ್ಚೆಗಳು ಜಾಸ್ತಿ ಆಗುತ್ತೆ. ತಂದೆಯ ಜೊತೆ ಮನಸ್ತಾಪಗಳು ಅಥವಾ ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಅದು ಕೂಡ ಸ್ವಲ್ಪ ಬರಬಹುದು. ನಿಮ್ಮ ಹಿರಿಯ ಸಹೋದರನ ಜೊತೆ ಮನಸ್ತಾಪಗಳು ಕೂಡ ಎದುರಾಗಬಹುದು. ಸ್ನೇಹಿತರ ಬಳಗದಲ್ಲಿ ನಿಮ್ಮಿಂದನೇ ಒಂದಷ್ಟು ವ್ಯತ್ಯಾಸಗಳಾಗಿ ಆ ಸಂಬಂಧವು ಹಾಳಾಗಬಹುದು. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಒಟ್ಟಾರೆ ನಿಮ್ಮ ನೆಟ್ವರ್ಕನ್ನು ಚೆನ್ನಾಗಿ ಬಳಸ್ಕೊಳ್ಳಲಿಕ್ಕೆ, ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕನೆಕ್ಟ್ ಆಗಲಿಕ್ಕೆ, ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡಲಿಕ್ಕೆ ತುಂಬ ಚೆನ್ನಾಗಿರುವಂತಹ ಸಮಯ. ಆ ಕಡೆ ಹೆಚ್ಚು ಚಿಂತನೆಗಳನ್ನು ಮಾಡಿ. ಈಗ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ ನಿಮಗೆ 10ನೇ ಮನೆಯಲ್ಲಿ ಕುಜ ರಾಹುವಿನ ನಕ್ಷತ್ರದಲ್ಲಿದ್ದಾರೆ. 10ನೇ ಮನೆಯಲ್ಲಿ ಕುಜನಿಗೆ ದಿಗ್ಬಲ ಖಂಡಿತ ಸಿಗುತ್ತೆ. ಅದೇ ರೀತಿ 6ನೇ ಮನೆಯಲ್ಲಿ ರಾಹು ಧನಿಷ್ಠ ನಕ್ಷತ್ರ ಅಂದರೆ ಕುಜನ ನಕ್ಷತ್ರದಲ್ಲಿದ್ದಾರೆ. ಇದು ನೀವು ಕೆಲಸ ಮಾಡುವ ಜಾಗದಲ್ಲಿ ಅಥವಾ ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಯಾರ್ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ರು, ಈ ನೀವು ಮಾಡುವ ಕೆಲಸಗಳಿಗೆ ಇನ್ನೊಬ್ಬರು ಕ್ರೆಡಿಟ್ ತಗೊಳ್ತಾ ಇದ್ರು, ರಾಜಕೀಯವನ್ನು ಮಾಡ್ತಾ ಇದ್ರು, ಕುತಂತ್ರಗಳನ್ನು ಮಾಡ್ತಾ ಇದ್ರು, ಅದರ ವಿರುದ್ಧ ನೀವು ಗೆಲ್ಲೋದಕ್ಕೆ ಈ ಗ್ರಹಗಳ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಈ ಕೆಲಸ ಮಾಡುವ ಜಾಗದಲ್ಲಿ ಒಂದಷ್ಟು ಅಡೆತಡೆಗಳಾಗ್ತಾ ಇತ್ತು, ವ್ಯಾಪಾರಕ್ಕೂ ಅಡೆತಡೆಗಳಾಗ್ತಾ ಇತ್ತು. ಈಗ ಅದಾಗಲ್ಲ. ಒಂದಷ್ಟು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ ನಿಮ್ಮ ಕಾರ್ಯಕ್ಷೇತ್ರಗಳನ್ನು ವೃದ್ಧಿ ಮಾಡಿಕೊಳ್ಳಲಿಕ್ಕೆ ಈ ವಾರ ತುಂಬ ಚೆನ್ನಾಗಿದೆ. ನೋಡಿ, ರಾಹು 10ನೇ ಮನೆಗೆ ಅಂದರೆ ಕನೆಕ್ಟಿವಿಟಿ ಕೊಟ್ಟ ಹಾಗೇನೆ ಕುಜ ರಾಹುವಿನ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗ್ತೀರಾ, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತೀರಾ. ಈ ವಿದೇಶಿ ಕಂಪನಿಗಳಿಗೆ ಕನೆಕ್ಟ್ ಆಗಿರೋರಿಗೆ ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿರೋರಿಗೆ, ಈ ಯೂಟ್ಯೂಬ್ ಮೀಡಿಯಾ ಈ ಥರ ಕ್ರಿಯೇಟಿವ್ ಫೀಲ್ಡಲ್ಲಿರೋರಿಗೂ ಕೂಡ ಈ ಒಂದು ಗ್ರಹಗಳ ಕಾಂಬಿನೇಷನ್ ಅದ್ಭುತವಾಗಿ ವರ್ಕ್ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಈ ಸಡನ್ ನಿರ್ಧಾರಗಳು ನೀವು ಕೆಲಸ ಮಾಡುವ ಜಾಗದಲ್ಲಿ ತೆಗೆದುಕೊಳ್ಳಕ್ಕೆ ಹೋಗಬೇಡಿ, ವ್ಯಾಪಾರಗಳಲ್ಲೂ ಕೂಡ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಈ ಆಫರ್ ಲೆಟ್ರ್ ಕೈಗೆ ಬರದೇನೆ ಕೆಲಸವನ್ನು ರಿಸೈನ್ ಮಾಡೋದು ಅಥವಾ ಇದ್ದಕ್ಕಿದ್ದಂಗೆ ಏನೋ ಯೋಚನೆ ಮಾಡಿ ಕೆಲಸ ಬಿಟ್ಬಿಡೋದು, ಸಂಬಳ ಜಾಸ್ತಿ ಆಗ್ತಾ ಇಲ್ಲ ಅಂತ ಗೊಂದಲಕ್ಕೊಳಗಾಗಿ ನೀವೇ ಕೆಲಸಕ್ಕೆ ಹೋಗದೇ ಇರೋ ಥರ ಮಾಡಿಬಿಡೋದು, ಈ ಥರ ಯಾವ್ಯಾವುದೋ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ರಾಹು ಭ್ರಮೆಯನ್ನು ಸೃಷ್ಟಿಸುತ್ತಾರೆ. ಆ ಥರದ ನಿರ್ಧಾರಗಳಿಗೆ ಕುಜ ಕಾರಣ ಆಗಿಬಿಡ್ತಾರೆ. ಇದರಿಂದ ಹಿನ್ನಡೆಗಳಾಗುತ್ತೆ. ಅದರ್ವೈಸ್ ನಿಮ್ಮನ್ನು ನೀವು ಟೆಕ್ನಿಕಲಿ ಸ್ಟ್ರಾಂಗ್ ಮಾಡಿಕೊಂಡು ನಿಮ್ಮ ಪ್ರೊಫೈಲನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಈ ಗ್ರಹಗಳ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಹೊಸದಾಗಿ ಕೆಲಸಕ್ಕೆ ಟ್ರೈ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಮುನ್ನುಗ್ಗಿ, ನಿಮ್ಮನ್ನು ನೀವು ರೆಡಿ ಮಾಡಿಕೊಂಡು ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರೆ ಸಕ್ಸಸ್ ಆಗ್ತೀರಾ, ಸಂಬಳವೂ ಕೂಡ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಇನ್ನು ನಿಮ್ಮ ಲಗ್ನ ಮತ್ತು ನಿಮ್ಮ ರಾಶಿಯಲ್ಲಿ ಶುಕ್ರ ನೀಚ ಆಗಿದ್ದಾರೆ. ಸ್ವಲ್ಪ ನಿರಾಸಕ್ತಿ, ಆಸಕ್ತಿಗಳೆಲ್ಲದರಲ್ಲೂ ಕಡಿಮೆ ಇರುತ್ತೆ. ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿಕೊಂಡು ಸ್ವಲ್ಪ ಎನರ್ಜಿಯನ್ನು ನೀವು ಕಾಪಾಡಿಕೊಂಡ್ರೆ ಈ ಕುಜನ ಬಲವು ಕೂಡ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ ವೈಸ್
ತುಂಬ ಕೇರ್ಫುಲ್ ಆಗಿರಿ. ಅದರ ಜೊತೆಗೆ ಈ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಅಥವಾ ಬೇರೆ ಥರದ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗೋದು ಸ್ಕಿನ್ ಮೇಲೆ, ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ತೊಂದರೆಗಳು ಖಂಡಿತ ಇದೆ. ಅದೇ ರೀತಿ ನಿಮಗೆ 6ನೇ ಮನೆ ಇಂಪ್ಯಾಕ್ಟ್ ಆಲ್ರೆಡಿ ಹೇಳಿದ್ದೀನಿ, ಶತ್ರುಗಳನ್ನು ಗೆಲ್ಲಲಿಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಹೆಲ್ತ್ ವೈಸು ತುಂಬ ಕೇರ್ಫುಲ್ ಆಗಿರಿ. ಇದು ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಬೀಳಬಹುದು. ಅದರ ಜೊತೆಗೆ ಸಾಲದ ವಿಚಾರಗಳು ಬಂದಾಗ ಸ್ವಲ್ಪ ತಪ್ಪು ಸಾಲಗಳನ್ನು ಮಾಡಬಹುದು. ನೀವು ಸಾಲ ಮಾಡಿದ್ರೆ ಅದು ಸರಿಯಾದ ಉಪಯೋಗಕ್ಕೆ ಮಾಡಬೇಕು. ರಾಹು ಇದ್ದಾಗ ಭ್ರಮೆಯಲ್ಲಿ ಸಾಲಗಳನ್ನು ಮಾಡಿಬಿಡ್ತೀರ. ಆ ಸಾಲ ತಗೊಂಡೋಗಿ ಸರಿಯಾದ ಹೂಡಿಕೆ ಮಾಡಲಿಲ್ಲ ಅಂದರೆ, ತಪ್ಪು ನಿರ್ಧಾರಗಳಾಗ್ಬಿಟ್ರೆ ಆ ಸಾಲದ ಹೊರೆ ಜಾಸ್ತಿ ಆಗುತ್ತೆ. ಓಕೆ, ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಅದೇ ರೀತಿ ಕಾರ್ಮಿಕ ವರ್ಗದವರಿಗೆ ಅಥವಾ ಈ ಸೇವೆ ಮಾಡ್ತಾ ಇರೋರಿಗೆ, ಅಂದರೆ ಇತರರ ಸಮಸ್ಯೆಯನ್ನು ಆಲಿಸೋದಕ್ಕೆ ಪರಿಹಾರ ಕೊಡೋದು, ಅದು ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಜ್ಯೋತಿಷಿಗಳಿರ್ಬೋದು, ನೀವು ಸ್ವಲ್ಪ ಟೆಕ್ನಿಕಲಿ ಸ್ಟ್ರಾಂಗ್ ಆಗೋದಕ್ಕೆ ರಾಹು ಸಪೋರ್ಟ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ, ನಿಮಗೂ ತುಂಬ ಚೆನ್ನಾಗಿದೆ. ಸೊ ಓವರಾಲ್ 6ನೇ ಮನೆಯ ಇಂಪ್ಯಾಕ್ಟ್, ರಾಹು ಧನಿಷ್ಠದಲ್ಲಿರೋದು, ಧನಿಷ್ಠದ ಅಧಿಪತಿ ಕುಜ 10ನೇ ಮನೆಯಲ್ಲಿರೋದು, ಇದು ಒಂದು ರೀತಿ ವೃತ್ತಿ ಕ್ಷೇತ್ರ ಮತ್ತು ವ್ಯಾಪಾರ ಕ್ಷೇತ್ರಕ್ಕೆ ತುಂಬ ಬಲವನ್ನು ತಂದು ಕೊಡುತ್ತೆ. ಇನ್ನು ಅದೇ ರೀತಿ 7ನೇ ಮನೆಯಲ್ಲಿ ಶನಿ ವಕ್ರಿ, ಮತ್ತೊಂದು ಚಾನ್ಸ್ ನಿಮ್ಮ ಸಂಬಂಧಗಳನ್ನು ಸರಿ ಮಾಡಿಕೊಳ್ಳಲಿಕ್ಕೆ. ಆಲ್ರೆಡಿ ಆಗೋಗಿದೆ, ಸಾಕಷ್ಟು ಭಿನ್ನಾಭಿಪ್ರಾಯ, ಕೋರ್ಟ್ ಕೇಸ್ಗಳು ಅಲ್ಲೂ ಕೂಡ ನಡೀತಾ ಇದೆ, ಹೊಂದಾಣಿಕೆಯ ವಿಚಾರಗಳು. ಬಟ್ ಯಾವುದೂ ನೀವು ಅಂದ್ಕೊಂಡಂಗೆ ಆಗ್ತಾ ಇಲ್ಲ, ಎಲ್ಲ ಡಿಲೇ ಆಗ್ತಾ ಇದೆ. ಬಟ್ ಈಗ ನಿಮ್ಮಿಂದ ತಪ್ಪಾಗಿದ್ದರೆ, ನಿಮ್ಮಿಂದನೇ ಮಿಸ್ಟೇಕ್ ಆಗಿದ್ದರೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ, ಹೊಂದಾಣಿಕೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಸೊ ಮಾಡಿಕೊಂಡು ಮುನ್ನುಗ್ಗಿ. ಡೆಫಿನೆಟ್ಲಿ ಶನಿ ಮಹಾತ್ಮರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಅದರಿಂದ ನಿಮ್ಗೆ ಒಳ್ಳೆಯದೇ ಖಂಡಿತ ಆಗುತ್ತೆ. ಒಟ್ಟಾರೆ 6ನೇ ಮನೆಯಲ್ಲಿ ರಾಹು ಸ್ಟ್ರಾಂಗ್ ಆಗಿರೋದ್ರಿಂದ ಈ ಕೋರ್ಟ್ ಕೇಸ್ಗಳಲ್ಲೂ ನಿಮಗೆ ಸ್ವಲ್ಪ ಜಯ ಸಿಗುತ್ತೆ. ನಿಮ್ಮ ಪರವಾಗಿ ವಾದ ತುಂಬ ಚೆನ್ನಾಗಿ ಆಗುತ್ತೆ. ಆದರೂ ನಿಮ್ಮಿಂದ ತಪ್ಪಾಗಿದ್ದರೆ ನೀವೇ ಕ್ಷಮೆ ಕೇಳಿ. ಸೊ ಶನಿ ವಕ್ರಿಯಾಗಿ ಆ ರೀತಿ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದಾರೆ, ಅದನ್ನು ಬಳಸ್ಕೊಳ್ಳಿ. ಉಳಿದಂತೆ ಪಾಲುದಾರಿಕೆಯ ವ್ಯವಹಾರಗಳಲ್ಲೂ ಕೂಡ ಒಂದಷ್ಟು ಗೊಂದಲಗಳೇನಾದರೂ ನಿರ್ಮಾಣ ಆಗಿದ್ದರೆ ಈ ಹಿಂದೆ ಅದನ್ನು ಸರಿ ಮಾಡ್ಕೊಳ್ಳಿ. ಹೊಸ ಒಪ್ಪಂದಗಳಿಗೆ ಮುಂದಾಗಬೇಕಾದರೆ ಆತುರತೆ ಬೇಡ, ನಿಧಾನವಾಗಿ ಎಲ್ಲವನ್ನು ಗಮನಿಸಿ ಒಪ್ಪಂದಗಳನ್ನು ಮಾಡಿಕೊಳ್ಳಿ. ಇನ್ನು ನಿಮಗೆ ಈ ಲಾಭಸ್ಥಾನದಲ್ಲಿ ಗುರು ಆಶ್ಲೇಷ ನಕ್ಷತ್ರ, ಅಂದರೆ ನಿಮ್ಮ ರಾಶಿ ಅಧಿಪತಿ ಮತ್ತು ನಿಮ್ಮ ಕರ್ಮಸ್ಥಾನದ ಅಧಿಪತಿ ಬುಧನ ನಕ್ಷತ್ರದಲ್ಲಿರೋದ್ರಿಂದ ಕೆಲಸ ಮಾಡೋ ಜಾಗದಲ್ಲಿ ಒಳ್ಳೆ ಜನರ ಪರಿಚಯಗಳಾಗುತ್ತೆ. ನಿಮ್ಮ ಬಾಸ್ ನೆರವು ಅಥವಾ ಕಾರ್ಪೊರೇಟ್ ಕಂಪನಿಗಳಲ್ಲಿ CEO ಲೆವೆಲ್ಗೆ ಲಿಂಕ್ ಆಗೋದು, ದೊಡ್ಡ ಕಂಪನಿಗಳಿಗೆ ನೀವು ಕನೆಕ್ಟ್ ಆಗೋದು, ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಅವರ ಮಾರ್ಗದರ್ಶನ, ಅಂದರೆ ಹಿರಿಯರ ಮಾರ್ಗದರ್ಶನ ತುಂಬ ಚೆನ್ನಾಗಿ ಸಿಕ್ಕಿ ನಿಮ್ಮ ಕೆರಿಯರನ್ನು, ನಿಮ್ಮ ವೃತ್ತಿಯನ್ನು ತುಂಬ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಇದು ತುಂಬ ಚೆನ್ನಾಗಿದೆ. ಹಾಗಾಗಿ ಪ್ರತಿ ಪರಿಚಯವನ್ನು ನೀವು ಜೋಪಾನವಾಗಿ ಕಾಪಾಡ್ಕೊಂಡು ಹೋಗಬೇಕು. ಈಗಾಗುವ ಪರಿಚಯಗಳೆಲ್ಲವೂ ಕೂಡ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಳ್ಳಲಿಕ್ಕೆ, ನೀವು ಮಾಡುವ ಕೆಲಸಗಳಲ್ಲಿ ಲಾಭಗಳನ್ನು ಗಳಿಸ್ಕೊಳ್ಳಲಿಕ್ಕೆ ಇದು ತುಂಬ ಚೆನ್ನಾಗಿದೆ. ನಿಮ್ಮ ಬುದ್ಧಿಯೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಎಲ್ಲವೂ ಯೋಚನೆ ಮಾಡಿ. ಇನ್ನು 12ನೇ ಮನೆಯಲ್ಲಿ ರವಿ ಕೇತುವಿನ ಜೊತೆ ಇತಿ ಆಗ್ತಾರೆ, ಜೊತೆಗೆ ಕೇತುವಿನ ನಕ್ಷತ್ರದಲ್ಲೇ ಇರ್ತಾರೆ. ಇದು ನಿಮಗೆ ನಿದ್ದೆಯ ಸಮಸ್ಯೆಯನ್ನು ಕೊಡುತ್ತೆ, ಸಾಕಷ್ಟು ಆರೋಗ್ಯದ ವ್ಯತ್ಯಾಸಗಳನ್ನು ಕೊಡುತ್ತೆ, ಹಲವಾರು ಖರ್ಚುಗಳು ಎದುರಾಗಬಹುದು. ತಂದೆಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಆರೋಗ್ಯದಲ್ಲೂ ವ್ಯತ್ಯಾಸಗಳಾಗಿ ಆಸ್ಪತ್ರೆ ಖರ್ಚುಗಳು ಜಾಸ್ತಿ ಆಗಬಹುದು. ಆದರೆ ವಿದೇಶಕ್ಕೆ ಕನೆಕ್ಟ್ ಆಗಿರೋರಿಗೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ದೂರಕ್ಕೆ ಕನೆಕ್ಟ್ ಆಗಿ ಬಿಸ್ನೆಸ್ ಮಾಡ್ತಾ ಇರೋರಿಗೂ ಕೂಡ ತುಂಬ ಚೆನ್ನಾಗಿದೆ. ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ನೀವು ಹತ್ತಿರದಲ್ಲೇ ಏನೇನೋ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ದೂರಕ್ಕೆ ಕನೆಕ್ಟ್ ಆಗಿ ಎಷ್ಟು ಗಡಿಯನ್ನು ದಾಟ್ತೀರಾ ಅಷ್ಟು ಲಾಭಗಳನ್ನು ಈ 12ನೇ ಮನೆ ತಂದು ಕೊಡುತ್ತೆ. ಓಕೆ, ಸೊ ಹಾಗಾಗಿ ಈ ರೀತಿ ಕನ್ಯಾ ರಾಶಿ ಕನ್ಯಾ ಲಗ್ನದವರು ಈ ವೀಕನ್ನು ಬಳಸ್ಕೊಂಡ್ರೆ ಡೆಫಿನೆಟ್ಲಿ ಒಂದಷ್ಟು ಪಾಸಿಟಿವ್ ವಿಚಾರಗಳು ನಿಮ್ಮ ಬದುಕಿನಲ್ಲೂ ಖಂಡಿತ ಬರುತ್ತೆ. ಎಸ್, ಈಗ ತುಲಾ ರಾಶಿ ತುಲಾ ಲಗ್ನ, ನಿಮಗೆ 2 ಮತ್ತು 7ನೇ ಮನೆಯ ಅಧಿಪತಿ ಆಗಿರುವ ಕುಜ ಭಾಗ್ಯಸ್ಥಾನದಲ್ಲಿದ್ದಾರೆ, ರಾಹುವಿನ ನಕ್ಷತ್ರದಲ್ಲಿದ್ದಾರೆ. ಇನ್ನು ರಾಹು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ 5ನೇ ಮನೆಯಲ್ಲಿ. ಈಗ ಚರ್ಚೆ ಆಗ್ತಾ ಇದೆ, ಪ್ರೀತಿ ಪ್ರೇಮ ಸಾಕು, ಈಗ ಗಂಡ ಹೆಂಡತಿ ಆಗೋಣ, ಆಮೇಲೆ ಪ್ರೀತಿ ಮಾಡೋಣ, ಈ ರೀತಿಯ ಮನಸ್ಥಿತಿ ಬಂದಿದೆ. ಚರ್ಚೆಗಳು ನಡೀತಾ ಇದೆ. ಬಟ್ ಅಲ್ಲಿ ಸಣ್ಣ ಪುಟ್ಟ ಗೊಂದಲಗಳಾಗಿ ಪರಸ್ಪರ ನಿಮ್ಮ ಪ್ರೀತಿಯನ್ನು, ಆ ಸಂಬಂಧವನ್ನು ಕಳೆದುಕೊಳ್ಳುವ ಸಿಚುವೇಶನ್ಸ್ಗಳು ಕೂಡ ಎದುರಾಗಬಹುದು. ಅಂದರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಓವರಾಗಿ ಯೋಚನೆ ಮಾಡ್ತಾ ಇದ್ದೀರಾ, ಇದರಿಂದ ಆ ಸಂಬಂಧ ಹಾಳಾಗುತ್ತೆ. ಅದೇ ರೀತಿ ಗಂಡ ಹೆಂಡತಿ ನಿಮ್ಮ ಸಂಬಂಧದಲ್ಲೂ ಕೂಡ ಒಂದಷ್ಟು ಡಿಸ್ಟೆನ್ಸ್ ಬರಬಹುದು. ಕೆಲಸದ ನಿಮಿತ್ತ ಅವರು ನಿಮ್ಮಿಂದ ದೂರ ಹೋಗಬಹುದು ಅಥವಾ ಮನಸ್ತಾಪಗಳಾಗಿ
ನೀವೇ ಒಂದು ರೀತಿ ಬೇರೆ ಥರ ವರ್ತಿಸಿ ಅಥವಾ ಅವರಿಂದ ನೀವು ನೆಗೆಟಿವ್ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮಿಬ್ಬರ ಸಂಬಂಧ ದೂರ ಆಗುವಂತಹ ಸನ್ನಿವೇಶಗಳು ಕೂಡ ಎದುರಾಗಬಹುದು. ತಂದೆಯ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ ನೀವು ಅಂದುಕೊಂಡಂತಹ ಜಾಗಕ್ಕಿಂತ ಬೇರೆ ಜಾಗಕ್ಕೆ ವರ್ಗಾವಣೆ ಆಗಿಬಿಡಬಹುದು, ಬಡ್ತಿ ಆಗಿಬಿಡಬಹುದು, ವ್ಯಾಪಾರವನ್ನು ಬದಲಾಯಿಸ್ಬೋದು, ಅಪ್ಗ್ರೇಡ್ ಮಾಡಬಹುದು, ಹೊಸ ಹೂಡಿಕೆಗಳಿಗೆ ಮನಸ್ಸು ಮಾಡಬಹುದು. ಈ ರೀತಿ ಎಲ್ಲ ಆಗುವಂತಹ ವಾರ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ತುಂಬ ಯೋಚನೆಗಳನ್ನು ಮಾಡಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ರಾಹು ಎಲ್ಲ ವಿಚಾರ, ನಾನು ಹೇಳಿರುವ ಎಲ್ಲ ವಿಚಾರಗಳಲ್ಲೂ ಭ್ರಮೆಗಳನ್ನು ಸೃಷ್ಟಿ ಮಾಡಿಬಿಡ್ತಾರೆ. ತಪ್ಪು ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಈ ಬೆಂಕಿಗೆ ಗಾಳಿ ಸಿಕ್ಕಿದ ಹಾಗೆ ರಾಹು ನಕ್ಷತ್ರದಲ್ಲಿ ಕುಜ ಇರೋದು, ಕುಜನ ನಕ್ಷತ್ರದಲ್ಲಿ ರಾಹು ಇರೋದು. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ. ಸರಿಯಾಗಿ ಬಳಸ್ಕೊಂಡ್ರೆ ಇದೊಂಥರ ಅಂಗಾರಕ ಯೋಗ ಡಬಲ್ ಮಾಡಿಬಿಡ್ತದೆ. ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಲಾಭಗಳನ್ನು, ವ್ಯಾಪಾರ ಕ್ಷೇತ್ರಗಳಲ್ಲಿ ಲಾಭಗಳನ್ನು, ಸಂಬಂಧಗಳಲ್ಲೂ ತುಂಬ ಅನ್ಯೂನ್ಯತೆಯನ್ನು ತಂದುಬಿಡ್ತದೆ. ಆದರೂ ಸರಿಯಾಗಿ ಇದನ್ನು ಬಳಸ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ 10ನೇ ಮನೆಯಲ್ಲಿ ಗುರು ನಿಮ್ಮ 12ನೇ ಮನೆಯ ಅಧಿಪತಿಯ ನಕ್ಷತ್ರ ಜೊತೆಗೆ 9ನೇ ಮನೆಯ ಅಧಿಪತಿಯ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ನೀವು ದೂರದ ಸ್ಥಳಗಳಿಗೆ ಓಡಾಡೋದ್ರಿಂದ ಒಂದಷ್ಟು ಅದೃಷ್ಟ ಡೆಫಿನೆಟ್ಲಿ ಕ್ರಿಯೇಟ್ ಆಗಿ ಒಂದಷ್ಟು ಗೇನ್ ಕೂಡ ಸಿಗಬಹುದು. ಸೊ ಹಾಗಾಗಿ ಬರುವಂತಹ ಟ್ರಾನ್ಸ್ಫರ್ಗಳನ್ನು ಒಪ್ಕೊಳ್ಳಿ. ಯಾವುದೇ ಪೋಸ್ಟ್ ಸಿಗಲಿ, ಅದನ್ನೇ ಬಡ್ತಿ ಪಾಸಿಟಿವ್ ಆಗಿ ತೆಗೆದುಕೊಂಡು ಒಪ್ಕೊಳ್ಳಿ. ಅದರಿಂದ ಖಂಡಿತ ಲಾಭಗಳಾಗುತ್ತೆ ಅಂತ ಗುರು ಹೇಳ್ತಾ ಇದ್ದಾರೆ. ಸೊ ಓವರಾಲ್ ಒಂದಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಲಿಕ್ಕೆ, ತೀರ್ಥ ಕ್ಷೇತ್ರಗಳನ್ನು ಭೇಟಿ ಮಾಡಲಿಕ್ಕೆ ಮುಂದಿನ ವಾರ ತುಂಬ ಚೆನ್ನಾಗಿದೆ. ಆ ಥರದ ಘಟನೆಗಳು ಟ್ರಿಗರ್ ಆಗುತ್ತೆ. ಯಾರೋ ಕರೀತಾರೆ, ಅವ್ರ ಜೊತೆ ಸೇರ್ಕೊಳ್ತೀರಾ, ಹೋಗ್ತೀರಾ, ಈ ಥರ ಎಲ್ಲ ಆಗುತ್ತೆ. ಟ್ರಾವೆಲ್ ಅಂತೂ ಖಂಡಿತ ಎಲ್ಲರಿಗೂ ಇದೆ. ಓಕೆ. ಇನ್ನು ಅದೇ ರೀತಿ ನಿಮ್ಮ 11ನೇ ಮನೆಯಲ್ಲಿ ರವಿ ಲಾಭಸ್ಥಾನ. ಸೊ ಇದು ನಿಮಗೆ ದೊಡ್ಡ ದೊಡ್ಡ ಅಧಿಕಾರಿಗಳ ಒಂದು ಪರಿಚಯಗಳೇನಿದೆ ಅಥವಾ ರಾಜಕಾರಣಿಗಳ ಪರಿಚಯ ಏನಿದೆ ಅಥವಾ CEO ಲೆವೆಲ್ ಈ ಕಾರ್ಪೊರೇಟ್ ಕಂಪನಿಯಲ್ಲಿರೋರಿಗೆ, ಸೊ ಅವರ ಜೊತೆ ಒಡನಾಟ ಒಂದು ಸ್ವಲ್ಪ ಈಗ ಕಡಿಮೆ ಆಗಬಹುದು. ಅವರಿಂದ ಸ್ವಲ್ಪ ದೂರ ಇರಬೇಕಾದ ಪರಿಸ್ಥಿತಿಗಳು ಅಥವಾ ಸಂದರ್ಭಗಳು ಏನೋ ಕ್ರಿಯೇಟ್ ಆಗಿ ಮನಸ್ತಾಪಗಳಾಗಬಹುದು. ಅಥವಾ ನಿಮ್ಮ ನೆಟ್ವರ್ಕ್ ನೀವು ಅಂದುಕೊಂಡಂಗೆ ವರ್ಕ್ ಆಗ್ತಾ ಇಲ್ಲ, ಈ ಥರದ್ದು ಏನೇನೋ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ. ಅಲ್ಲೊಂದು ಡಿಟ್ಯಾಚ್ಮೆಂಟ್ ಫೀಲ್ ಬರುತ್ತೆ. ಸೊ ಇದರಿಂದ ಒಂದಷ್ಟು ಲಾಸಸ್ಗಳಾಗಬಹುದು. ಆ ಕಡೆನೂ ಕೂಡ ಗಮನ ಕೊಡಿ. ಬಟ್ ಈಗೋ ಕ್ಲಾಶ್ ಮಾಡ್ಕೊಳಕ್ಕೆ ಹೋಗಬೇಡಿ, ಏನೇನೋ ಮಾತನಾಡಕ್ಕೆ ಹೋಗಬೇಡಿ, ಹಠವನ್ನು ತೋರ್ಸಕ್ಕೆ ಹೋಗಬೇಡಿ. ಸ್ವಲ್ಪ ನಿಮ್ಮ ತನದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ಅದೇ ಹೇಳ್ತಾ ಇರೋದು ಕೇತು ಮತ್ತು ರವಿ ಕಾಂಬಿನೇಷನ್. ಓಕೆ. ಅದರ್ವೈಸ್ ಇನ್ನೂ ಒಳ್ಳೆಯ ಪರಿಚಯಗಳು ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಾಗುತ್ತೆ. ಆ ಪರಿಚಯಗಳಿಂದ ನಿಮ್ಮ ಇಷ್ಟಾರ್ಥಗಳು ಡೆಫಿನೆಟ್ಲಿ ಸಿದ್ಧಿ ಆಗುತ್ತೆ. ಬಟ್ ಎನಿವೆ, ನಿಮಗೆ ಸಿಗ್ತಾ ಇರ್ತಕ್ಕಂಥ ಅಪರ್ಚುನಿಟಿಗಳನ್ನು ಸರಿಯಾಗಿ ಬಳಸ್ಕೊಳ್ಳಿ. ಶ್ರಮ ಹಾಕಿ, ಅಲೆದಾಟ ಖಂಡಿತ ಎದ್ದೇ ಇರುತ್ತೆ. ನಿಮಗೆ ಇನ್ನೂ 1 ವರ್ಷಗಳ ಕಾಲ ಕೊಟ್ಟುಬಿಡಿ, ಡೆಫಿನೆಟ್ಲಿ ಸಕ್ಸಸ್ ನಿಮ್ಮನ್ನು ಕಾಯ್ತಾ ಇರುತ್ತೆ. ಇನ್ನು 12ನೇ ಮನೆಯಲ್ಲಿ ಶುಕ್ರ. ಆಲ್ರೆಡಿ ಗುಪ್ತ ವಿಚಾರಗಳೆಲ್ಲ ಚರ್ಚೆಗೆ ಬರ್ತಾ ಇದೆ, ಅಥವಾ ಆಲ್ರೆಡಿ ಚರ್ಚೆಗೆ ಬಂದು ಅದರಿಂದ ಹೊರಗಡೆಗೆ ಬರೋದು ಹೇಗೆ ಅನ್ನೋದನ್ನು ನೀವು ಚರ್ಚೆ ಮಾಡ್ತಾ ಇದ್ದೀರಾ. ಸೊ ಇದೆಲ್ಲ ಈ ಅಷ್ಟಮ ಸ್ಥಾನದ ಅಧಿಪತಿ ಅವರು 12ನೇ ಮನೆಯಲ್ಲಿರೋದು. ಹಾಗಾಗಿ ಈ ಥರದ್ದೆಲ್ಲ ನಡೀತಾ ಇದೆ. ಒಂದಷ್ಟು ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇದೆ, ಹೊರಗಿನ ವಿಚಾರಗಳಿಗೆ ಖರ್ಚುಗಳಾಗ್ತಾ ಇದೆ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಖರ್ಚುಗಳು ಅದು ಕೂಡ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಆರೋಗ್ಯದಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಹೊರಗಿನ ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ದೇಹದ ಒಳಗೆ ಬಾಧೆಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಟ್ಕೊಳ್ಳಿ. ಈಗ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ನಿಮಗೆ 8ನೇ ಮನೆಯಲ್ಲಿ ರಾಹುವಿನ ನಕ್ಷತ್ರದಲ್ಲಿ ಕುಜ, 4ನೇ ಮನೆಯಲ್ಲಿ ಕುಜನ ನಕ್ಷತ್ರದಲ್ಲಿ ರಾಹು. ಇದು ಗೃಹಿಣಿಯರಿಗೆ ತುಂಬ ಎಫೆಕ್ಟ್ ಆಗುತ್ತೆ. ಒಂದು, ನಿಮ್ಮ ಪತಿದೇವರ ಆರೋಗ್ಯದ ವಿಚಾರಗಳಲ್ಲಿ, ಅಥವಾ ಮನೆಯಲ್ಲಿ ಈ ಸುಖದ ವಾತಾವರಣಗಳು ಕಡಿಮೆ ಆಗೋದು, ಸಂಘರ್ಷಗಳು ಜಾಸ್ತಿ ಆಗೋದು, ಈ ಮನೆಯಲ್ಲಿ ಪದೇ ಪದೇ ರಿಪೇರಿ ಖರ್ಚುಗಳು, ಅದು ವೆಹಿಕಲ್ಗೆ ಸಂಬಂಧಪಟ್ಟಂತೆ, ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ಸಂಬಂಧಪಟ್ಟಂತೆ, ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗೋದು, ಇದೆಲ್ಲವೂ ಇದೆ. ಮುಂದಿನ ವಾರ ಸ್ವಲ್ಪ ತುಂಬ ಕೇರ್ಫುಲ್ಲಾಗಿರಿ. ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ವೆಹಿಕಲ್ಗಳನ್ನು ಸರ್ವಿಸ್ ಮಾಡಿಸ್ಕೊಳ್ಳಿ, ಅಥವಾ ಇನ್ನೊಬ್ಬರ ಹತ್ರ ಚೆಕ್ ಮಾಡಿಸ್ಕೊಳ್ಳಿ, ಎಲ್ಲ ಸರಿಯಾಗಿದೆಯಾ ಅಂತ ಗಮನ ಕೊಡಿ. ಅದೇ ರೀತಿ ಮನೆಗಳಲ್ಲಿ ಸ್ವಲ್ಪ ಸಂಘರ್ಷಗಳು ಎದುರಾಗುತ್ತೆ ಜೋರಾಗೆ. ಸೊ ಹಾಗಾಗಿ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ, ಮೌನವಾಗಿರೋದಕ್ಕೆ ಟ್ರೈ ಮಾಡಿ.
ಈ ಹೊಸದಾಗಿ ಮನೆ ಕಟ್ಟಬೇಕು, ವಾಹನ ಖರೀದಿ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ಈ ಥರದ ವಿಚಾರಗಳನ್ನು ಇನ್ನೂ ಸ್ವಲ್ಪ ದಿನ ಮುಂದೆ ಇಡಿ. ಯಾಕೆ ಅಂದರೆ ಸ್ವಲ್ಪ ಭ್ರಮೆಯಲ್ಲಿ ತಪ್ಪು ಆಯ್ಕೆಗಳಾಗಿಬಿಡಬಹುದು. ಕೃಷಿಯಲ್ಲೂ ಅಷ್ಟೇ ಸ್ವಲ್ಪ ಕೀಟ ಬಾಧೆಗಳು ಜಾಸ್ತಿ ಆಗುತ್ತೆ. ನೀವು ಅಂದುಕೊಂಡಂತೆ ಕೃಷಿಯ ವಿಚಾರಗಳು ಸಾಗೋದಿಲ್ಲ. ಯಂತ್ರೋಪಕರಣಗಳು ಕೈ ಕೊಡೋದು, ಅದರ ರಿಪೇರಿ ಖರ್ಚುಗಳು ಜಾಸ್ತಿ ಆಗೋದು, ಇದೆಲ್ಲವೂ ಖಂಡಿತ ಇದೆ. ಬಟ್ ಒಂದು ಅಷ್ಟಮ ಸ್ಥಾನದ ಪ್ರಭಾವದಿಂದ ನಿಮ್ಮ ಪತಿ ದೇವರಿಗೆ ಒಂದಷ್ಟು ಧನಾಗಮನ ತುಂಬ ಚೆನ್ನಾಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರಿಗೆ ಒಂದಷ್ಟು ಹಣದ ವೃದ್ಧಿ ಖಂಡಿತ ಆಗುತ್ತೆ. ಅವರ ವೃತ್ತಿ ಕ್ಷೇತ್ರದಲ್ಲೋ ವ್ಯಾಪಾರ ಕ್ಷೇತ್ರದಲ್ಲೋ ಈ ರೀತಿ ಖಂಡಿತ ಆಗುತ್ತೆ. ಇನ್ನು ಅದೇ ರೀತಿ ನಿಮಗೆ ಭಾಗ್ಯಸ್ಥಾನದಲ್ಲಿ ಗುರು, ಅವರು 2ನೇ ಮನೆ ಅಧಿಪತಿ. ಸೊ ಯಾರ್ಯಾರು ಈ ಮಾತು ಅಥವಾ ಕನ್ಸಲ್ಟೆಂಟ್ಗಳಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದೀರಾ, ಜ್ಞಾನ ಮತ್ತು ಮಾತನ್ನು ಬಳಸ್ಕೊಂಡು ವೃತ್ತಿಯನ್ನು ಮಾಡ್ತಾ ಇದ್ದೀರಾ, ವ್ಯಾಪಾರಗಳನ್ನು ಮಾಡ್ತಾ ಇದ್ದೀರಾ, ನಿಮಗೆ ಅದೃಷ್ಟ ತುಂಬ ಚೆನ್ನಾಗಿದೆ. ಒಂದಷ್ಟು ಸಡನ್ ಗೇನ್ ಡೆಫಿನೆಟ್ಲಿ ಇದೆ. ಈ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳಾಗಿ ಅದರಿಂದನೂ ಕೂಡ ನಿಮಗೊಂದಷ್ಟು ನಿಮ್ಮ ಆಸ್ತಿಯ ಮೌಲ್ಯ ಜಾಸ್ತಿ ಆಗಬಹುದು. ಅದೇ ರೀತಿ ನೀವು ಈ ಹಿಂದೆ ಹೂಡಿಕೆ ಮಾಡಿದ್ದ ಹಣ ಮೆಚುರಿಟಿ ಪಡ್ಕೊಳ್ಳೋದು ಅಥವಾ ಸ್ಟಕ್ ಆಗಿದ್ದ ಹಣ ಅದು ನಿಮಗೆ ಮರಳಿ ಸಿಗೋದು, ಈ ಥರದ್ದೆಲ್ಲ ಚಾನ್ಸಸ್ ಇದೆ. ಬಟ್ ಈ ಬ್ಯಾಕ್ ಪೇಯ್ನು ಈ ಥರದ್ದೆಲ್ಲವೂ ಜಾಸ್ತಿ ಆಗ್ಬೋದು. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಅದೇ ರೀತಿ ಒಂದಷ್ಟು ಒಳ್ಳೆಯ ಪರಿಚಯಗಳು ಡೆಫಿನೆಟ್ ಆಗಿ ಮುಂದಿನ ವಾರ ಆಗುತ್ತೆ. ಯಾರೋ ಒಬ್ಬ ಹಿರಿಯ ವ್ಯಕ್ತಿ ನಿಮಗೆ ಪರಿಚಯ ಆಗ್ತಾರೆ. ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ, ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಡೆಫಿನೆಟ್ ಆಗಿ ಒಬ್ಬರು ಪರಿಚಯ ಆಗ್ತಾರೆ. ಆ ಪರಿಚಯದ ನೆರವು ನಿಮ್ಮನ್ನು ಇನ್ನೊಂದು ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿರುವ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಸೀಕ್ರೆಟಿವ್ ಆಗಿರೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಪನ್ ಅಪ್ ಆಗಿ ನಿಮ್ಮ ವಿಚಾರಗಳನ್ನು ಇತರರ ಜೊತೆ ಹಂಚ್ಕೊಳ್ಳಿ. ಆಗ ಮಾತ್ರ ಒಂದಷ್ಟು ಒಳ್ಳೆಯ ವಿಚಾರಗಳು ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ. ಇನ್ನು ಅದೇ ರೀತಿ 10ನೇ ಮನೆಯಲ್ಲಿ ರವಿ ಬಂದಿದ್ದಾರೆ. ರವಿಗೆ ದಿಗ್ಬಲ ಸಿಕ್ತು. ಇದು ಸರ್ಕಾರಿ ಅಧಿಕಾರಿಗಳಿಗೆ, ರಾಜಕೀಯ ಕ್ಷೇತ್ರದವ್ರಿಗೆ, ಸಿನಿಮಾದಲ್ಲಿರೋರಿಗೆ, ಇದು ಎಲ್ರಿಗೂ ಒಂದು ರೀತಿ ಪವರ್ ಸಿಗುವಂತಹ ಸಮಯ. ಆದರೂ ಅಧಿಕಾರಕ್ಕೆ ಅಂಟಿಕೊಳ್ಳದೆ, ಪವರನ್ನು ಅತಿಯಾಗಿ ಬಳಸ್ಕೊಳ್ಳೋದಕ್ಕೆ ಹೋಗದೆ, ಸ್ವಲ್ಪ ಅಹಮನ್ನು ಕಡಿಮೆ ಮಾಡಿಕೊಂಡು ನೀವು ಸರಿಯಾಗಿ ನಡ್ಕೊಂಡರೆ, ಈ ಕೇತುವಿನ ಜೊತೆ ರವಿ ಯುತಿಯಾದಾಗ ಸೊ ಅದು ನಿಮಗೆ ಸ್ವಲ್ಪ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಇಲ್ಲ ಅಂದರೆ ಆಲ್ರೆಡಿ ಡಿಟ್ಯಾಚ್ಮೆಂಟ್ ಫೀಲಲ್ಲಿ ಇದ್ದೀರಾ, ಕೆಲಸ ಸಾಕು, ರಿಟೈರ್ಮೆಂಟ್ ತೊಗೊಳ್ಳೋಣ ಅಥವಾ ಕೆಲಸ ಬದಲಾಯಿಸೋಣ ಅಥವಾ ಒಂದಷ್ಟು ದಿನ ಸುಮ್ಮನೆ ಇದ್ಬಿಡೋಣ, ಈ ಥರದ್ದೆಲ್ಲ ಥಿಂಗ್ಸ್ ಇರ್ತಲ್ಲ, ಈಗ ಇನ್ನಷ್ಟು ಜಾಸ್ತಿ ಆಗಿಬಿಡ್ತದೆ. ಇನ್ನಷ್ಟು ವಿರೋಧಗಳು ಜಾಸ್ತಿ ಆಗುತ್ತೆ, ಇನ್ನೊಂದಷ್ಟು ಚಾಲೆಂಜಸ್ಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಈಗೋವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಹಠವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ವಿಚಾರಗಳಲ್ಲಿ ನೀವು ಎಷ್ಟು ಶಾಂತಿಯಿಂದ ಇರ್ತೀರಾ, ನಿಮ್ಮ ತನವನ್ನು ಬಿಟ್ಟು ಒಂಚೂರು ಕೆಲಸಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ಡೆಫಿನೆಟಾಗಿ ಗೆಲ್ತೀರಾ. ಅದೇ ರೀತಿ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಳ್ಳಿ. ನಿಮ್ಮ ಬಾಸ್ ಅಥವಾ ನಿಮ್ಮ ಮೇಲಧಿಕಾರಿಗಳು ಸ್ವಲ್ಪ ಬೇರೆ ರೀತಿ ವರ್ತಿಸಬಹುದು. ಡಿಸಪಾಯಿಂಟ್ ಆಗಬೇಡಿ. ಮುಂದಿನ ದಿನಗಳು ಎಲ್ಲವೂ ಸರಿ ಹೋಗುತ್ತೆ. 11ನೇ ಮನೆಯಲ್ಲಿ ಶುಕ್ರ. ಹೆಣ್ಣುಮಕ್ಕಳ ಜೊತೆ ಮಾತನಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಸಣ್ಣ ಪುಟ್ಟ ವಿಚಾರಗಳು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಿಮ್ಮ ಮೇಲೆ ಕೆಟ್ಟ ಅಪವಾದಗಳು ಕೂಡ ಬರಬಹುದು. ಸೊ ಹಾಗಾಗಿ ಅವರ ಜೊತೆ ವರ್ತಿಸಬೇಕಾದರೆ ಬಿ ಕೇರ್ಫುಲ್. ಎಸ್, ಈಗ ಧನುಸು ರಾಶಿ, ಧನುಸು ಲಗ್ನ. ನಿಮಗೆ 7ನೇ ಮನೆಯಲ್ಲಿ ಕುಜ, ರಾಹುವಿನ ನಕ್ಷತ್ರದಲ್ಲಿ. ರಾಹು ನಿಮಗೆ 3ನೇ ಮನೆಯಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ. ಸೊ ಹಾಗಾಗಿ ಒಂದು ಒಳ್ಳೆಯ ಧೈರ್ಯ, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ತಿರೋ ರೀತಿ, ಪ್ರಯತ್ನಗಳಿಗೆ ಮುಂದಾಗ್ತಾ ಇರೋ ರೀತಿ, ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಸ್ಪೆಷಲಿ ಮೀಡಿಯಾ ಕ್ಷೇತ್ರದಲ್ಲಿರೋರು, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋರು, ಡಿಜಿಟಲ್ ಮೀಡಿಯಾ, ಈ ಎಲ್ಲ ವಿಚಾರಗಳಲ್ಲೂ ಅದ್ಭುತವಾದ ಸಾಧನೆಗಳನ್ನು ಮಾಡ್ತೀರಾ. ನೀವು ಅಷ್ಟೇ ಆತುರದ ನಿರ್ಧಾರಗಳು ಬೇಡ. ಭ್ರಮೆಯಲ್ಲಿ ಏನೇನೋ ಲೆಕ್ಕಾಚಾರ ಹಾಕಿ ಇರೋ ಬರೋದನ್ನೆಲ್ಲ ಕಳ್ಕೊಳಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ವರ್ತಿಸಿ ನಿಮ್ಮ ತಲೆಗೆ ಬರ್ತಾ ಇರುವ ಐಡಿಯಾಲಜಿಗಳನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಈಗ ನಿಮ್ಮ ಬರವಣಿಗೆ ಅದ್ಭುತವಾಗಿದೆ. ಬರವಣಿಗೆ ಕ್ಷೇತ್ರದಲ್ಲಿರೋರಿಗೆ, ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ನೀವು ಕ್ರಿಯೇಟ್ ಮಾಡುವಂತಹ ಕಂಟೆಂಟ್ ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗುತ್ತೆ, ಅಂದರೆ ತುಂಬ ವೈರಲ್ ಆಗುತ್ತೆ. ಇದೆಲ್ಲ ಚೆನ್ನಾಗಿರೋದ್ರಿಂದ ಆತುರತೆ ಬೇಡ, ನಿಧಾನವಾಗಿ ಎಲ್ಲವನ್ನು ಬಳಸ್ಕೊಳ್ಳಿ. ಡೆಫಿನೆಟಾಗಿ ಒಳ್ಳೆಯದಾಗುತ್ತೆ. ಆದರೆ 7ನೇ ಮನೆಯಲ್ಲಿ ಕುಜ, ಅದು ರಾಹುವಿನ ನಕ್ಷತ್ರದಲ್ಲಿ ಇರೋದರಿಂದ ಸ್ವಲ್ಪ ನಿಮ್ಮ ಈ ವೈವಾಹಿಕ ಜೀವನದಲ್ಲಿ ಒಂದು ಅತಿರೇಕದ ವರ್ತನೆಗಳು ಡೆಫಿನೆಟಾಗಿ ಈ ವಾರ ಕಾಣುತ್ತೆ. ಸೊ ಸ್ವಲ್ಪ ನೀವು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗಿ. ಅವರು ಸ್ವಲ್ಪ ವಿಚಿತ್ರವಾಗಿ ವರ್ತಿಸಬಹುದು ಅಥವಾ ನಿಮ್ಮಿಂದನೇ ಒಂದಷ್ಟು ವಿಚಿತ್ರ ವರ್ತನೆಗಳು ಬರಬಹುದು.
ಇದರಿಂದ ಗಂಡ ಹೆಂಡತಿಯ ನಡುವೆ ಸಂಬಂಧಗಳು ಹಾಳಾಗುತ್ತೆ. ಕೋರ್ಟ್ ಕೇಸ್ಗಳಲ್ಲಿ ನಡೀತಾ ಇದ್ದರೆ ಇನ್ನೊಂದಷ್ಟು ವಿರೋಧಗಳು ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಒಂದಷ್ಟು ಗೊಂದಲಗಳು ನಿರ್ಮಾಣ ಆಗಬಹುದು. ಪರಸ್ಪರ ಅಪನಂಬಿಕೆಗಳು ಬರಬಹುದು. ಹೊಸ ಒಪ್ಪಂದಗಳಿಗೆ ಮುಂದಾಗಬೇಕಾದರೆ ರಾಹು ಭ್ರಮೆಯನ್ನು ಸೃಷ್ಟಿ ಮಾಡಿಬಿಡ್ತಾರೆ. ತಪ್ಪು ಲೆಕ್ಕಾಚಾರಗಳಾಗಬಹುದು. ಗ್ರಾಹಕರ ಜೊತೆ ವರ್ತಿಸಬೇಕಾದ್ರೂ ಏನೊಂದಷ್ಟು ವ್ಯತ್ಯಾಸಗಳಾಗಬಹುದು. ಅಲ್ಲೂ ಕೂಡ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಅದೇ ರೀತಿ ವಿದೇಶದಲ್ಲಿ ಯಾರ್ಯಾರು ಇದ್ದೀರಾ, ಆಲ್ರೆಡಿ ಹೋಗಿ ಅಲ್ಲಿ ನೆಲೆಸಿದ್ದೀರಾ, ಇಲ್ಲಿಂದ ಹೋಗಿ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಅಲ್ಲಿಗೆ ಕೆಲಸಕ್ಕೆ ಟ್ರೈ ಮಾಡ್ತಿರೋರ್ಗೂ ಕೂಡ ಒಂದಷ್ಟು ಒಳ್ಳೆಯ ವಿಚಾರಗಳಿವೆ. ಬಿಸ್ನೆಸ್ ಟ್ರೈ ಮಾಡ್ತಿರೋರ್ಗೂ ಕೂಡ ಒಳ್ಳೆಯ ವಿಚಾರಗಳು ಡೆಫಿನೆಟ್ಲಿ. ಈ 3ನೇ ಮನೆಯಲ್ಲಿ ರಾಹು ಇರೋದ್ರಿಂದ, ಕುಜ ರಾಹುವಿನ ನಕ್ಷತ್ರದಲ್ಲಿರೋದ್ರಿಂದ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನು ಈ ರಾಜಕಾರಣಿಗಳು, ನೀವು ಸಭೆ ಸಮಾರಂಭಗಳಲ್ಲಿ ಮಾತನಾಡಬೇಕಾದ್ರೆ, ಪ್ರೆಸ್ ಮೀಟ್ಗಳಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಕೇರ್ಫುಲ್ ಆಗಿರಿ. ನಿಮ್ಮಿಂದ ಧೈರ್ಯದ ಮಾತುಗಳು ಬೇರೆ ಲೆಕ್ಕಾಚಾರದಲ್ಲಿ ಬಂದು ಅದು ಇನ್ನೇನೋ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋ ಥರ ಆಗೋಗುತ್ತೆ. ಓಕೆ, ಜನಸಂಪರ್ಕದ ವಿಚಾರದಲ್ಲಿರುವಂತಹ ಸರ್ಕಾರ ಅಧಿಕಾರಿಗಳು ಅಷ್ಟೇ, ಅವರೂ ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ಬೋದು. ನಿಮ್ಮಿಂದನೂ ಕೂಡ ಒಂದಷ್ಟು ಬೇರೆ ಥರದ ವರ್ತನೆಗಳು ಬರ್ಬೋದು. ನೀವು ಕೂಡ ಕಂಟ್ರೋಲ್ಡ್ ಆಗಿರಿ. ಇನ್ನು ನಿಮ್ಮ 8ನೇ ಮನೆಯಲ್ಲಿ ಗುರು, ನಿಮ್ಮ ರಾಶಿ ಅಧಿಪತಿ, ಲಗ್ನದ ಅಧಿಪತಿ, ಅವರು 7ನೇ ಮನೆಯ ಅಧಿಪತಿಯೂ ಹೌದು, 10ನೇ ಮನೆಯ ಅಧಿಪತಿಯೂ ಹೌದು. ಸೊ ಇದ್ದಕ್ಕಿದ್ದಂಗೆ ಕೆಲಸ ಮಾಡುವ ಜಾಗದಲ್ಲಿ ಚಾಲೆಂಜಸ್ಗಳು ಜಾಸ್ತಿ ಆಗುತ್ತೆ. ಏನೋ ಹೊರಗಡೆ ಹೋಗಬೇಕಾದ ಪ್ರಸಂಗಗಳು ಬರಬಹುದು. ಕೆಲಸಗಳನ್ನು ಕಳ್ಕೋಬಹುದು, ಅಥವಾ ಕೆಲಸಗಳನ್ನು ಬದಲಾಯಿಸಿ ದಿಢೀರಂತ ನಿಮ್ಮ ಸ್ಕೇಲನ್ನು ದುಪ್ಪಟ್ಟು ಮಾಡ್ಕೋಬಹುದು. ಈಗ ಬರ್ತಾ ಇರೋ ಸಂಬಳಕ್ಕಿಂತ ದೊಡ್ಡ ಮಟ್ಟದ ಸಂಬಳದ ಆಫರ್ಸ್ ಕೂಡ ಬರಬಹುದು. ಓಕೆ, ಈ ಥರದ್ದೆಲ್ಲ ಸಂಗತಿಗಳು ಅಷ್ಟಮ ಸ್ಥಾನದ ಪ್ರಭಾವದಿಂದ ಖಂಡಿತ ಆಗುತ್ತೆ. ನೋಡಿ, ನಿಮ್ಮ ಆಫರ್ ಲೆಟ್ರ್ಗಳನ್ನು ಸರಿಯಾಗಿ ಕನ್ಫರ್ಮ್ ಮಾಡಿಕೊಂಡು ಕೆಲಸ ಬಿಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಕೆಲಸಗಳನ್ನು ಬಿಡಿ. ಡೆಫಿನೆಟ್ಲಿ ಸಡನ್ ಗ್ರೋತ್ ಅಂತೂ ನಿಮ್ಗಳ ವಿಚಾರದಲ್ಲಿ ಇದೆ. ಯಾರ್ಯಾರು ಈ ಜ್ಯೋತಿಷ್ಯಕ್ಕೆ ಕನೆಕ್ಟ್ ಆಗಿದ್ದೀರಾ, ವೈದ್ಯಕೀಯ ಕ್ಷೇತ್ರದಲ್ಲಿ ರಿಸರ್ಚಲ್ಲಿದ್ದೀರಾ, ಸೈಂಟಿಸ್ಟ್ಗಳಿದ್ದೀರಾ, ಆಯುರ್ವೇದ ಪಂಡಿತರಿದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ. ಪಿತ್ರಾರ್ಜಿತ ಆಸ್ತಿಯ ವಿಚಾರಗಳಲ್ಲೂ ಕೂಡ ಒಂದಷ್ಟು ಲಾಭಗಳಿವೆ. ನೀವೇ ಹೂಡಿಕೆ ಮಾಡಿದ್ದ ಹಣ ವಾಪಸ್ ಬರಬಹುದು. ಈ ಥರದ್ದೆಲ್ಲ ವಿಚಾರಗಳು ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ನಿಮಗೆ ರವಿ ಅವ್ರದ್ದೇ ಮನೆಗೆ ಬರ್ತಾರೆ, ಕೇತುವಿನ ಜೊತೆ ಇತಿಯಾಗುತ್ತೆ, ಅದು ಭಾಗ್ಯಸ್ಥಾನ. ಸೊ ಹಾಗಾಗಿ ತಂದೆಯಿಂದ ಒಂದಷ್ಟು ನೀವು ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದು ಈ ವಾರ ಅಷ್ಟು ಸೂಕ್ತವಾಗಿಲ್ಲ. ತಂದೆಯ ಜೊತೆ ಮನಸ್ತಾಪಗಳು ಬರ್ಬೋದು, ತಂದೆಯಿಂದ ದೂರ ಆಗಬೇಕಾದ ಪರಿಸ್ಥಿತಿಗಳು ಬರ್ಬೋದು. ಆಲ್ರೆಡಿ ತಂದೆಯಿಂದ ದೂರ ಇದ್ದರೆ ಮಿಸ್ಸಿಂಗ್ ತುಂಬ ಜಾಸ್ತಿ ಆಗಬಹುದು. ಈ ಥರದ್ದೆಲ್ಲ ಇದೆ. ಹಾಗೆ ತಂದೆಗೆ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗಬಹುದು, ಅವರ ವಿಚಾರದಲ್ಲಿ ಹೆಚ್ಚು ಖರ್ಚುಗಳಾಗಬಹುದು. ಇದೆಲ್ಲ ಇರೋದರಿಂದ ಅದೇ ರೀತಿ ಸರ್ಕಾರದಿಂದನೂ ತೊಂದರೆಗಳಾಗುತ್ತೆ, ಮೇಲಧಿಕಾರಿಗಳಿಂದನೂ ತೊಂದರೆಗಳಾಗುತ್ತೆ. ನಿಮ್ಮ ಟೀಮ್ ಲೀಡರ್ ಯಾರ್ಯಾರು ನಿಮ್ಮ ಮೇಲ್ವರ್ಗದವರಿದ್ದಾರೆ ಅವರಿಂದ ಒಂದಷ್ಟು ತೊಂದರೆ ಇದೆ. ಅಲ್ಲಿಯ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಇನ್ನು ಅದೇ ರೀತಿ ನಿಮ್ಮ 6ನೇ ಮನೆಯ ಅಧಿಪತಿ 10ನೇ ಮನೆಯಲ್ಲಿದ್ದಾರೆ, ಅದು ನೀಚ ಸ್ಥಾನದಲ್ಲಿದ್ದಾರೆ. ಈಗ ನಿಮ್ಮ ಪ್ರಯತ್ನಗಳು ಅದೊಂದು ಸ್ವಲ್ಪ ವ್ಯರ್ಥ ಪ್ರಯತ್ನಗಳಾಗ್ತಾ ಇದೆ. ನೀವು ಮಾಡೋದನ್ನು ಯಾರೂ ಒಪ್ಕೊಳ್ತಾ ಇಲ್ಲ. ಅದ್ರ ಜೊತೆಗೆ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದರೆ ನೀವು ತುಂಬ ಶ್ರಮ ಹಾಕಬೇಕು. ಶುಕ್ರ ನೀಚ, ಸೊ ಹಾಗಾಗಿ ನೀವು ಓದಿದ್ದೆಲ್ಲ ತಲೆಯಲ್ಲಿ ಉಳ್ಕೊಳ್ಳಲ್ಲ, ಮರ್ತೋಗುತ್ತೆ. ಬರೆದು ಪ್ರಾಕ್ಟೀಸ್ ಮಾಡಿ, ಹೆಚ್ಚು ಶ್ರಮ ಹಾಕಿ ಶುಕ್ರ ತುಲಾರಾಶಿಗೆ ಬರೋವರೆಗೂ ಸ್ವಲ್ಪ ನಿಮ್ಗೆ ಆ ಥರದ್ದು ಅನಿಸುತ್ತೆ. ಕೆಲಸ ಮಾಡೋ ಜಾಗದಲ್ಲೂ ಕೂಡ ಕಿರಿಕಿರಿಗಳು ಜಾಸ್ತಿ ಆಗುತ್ತೆ. ಸ್ತ್ರೀ ಮೂಲದಿಂದ ನಿಮಗೆ ಚಾಲೆಂಜಸ್ಗಳು ಜಾಸ್ತಿ ಬರಬಹುದು. ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಸೊ ಇದೆಲ್ಲ ನೀವು ನೋಡಿಕೊಂಡ್ರೆ ಡೆಫಿನೆಟ್ಲಿ ಈ ವಾರವೂ ಕೂಡ ನೀವು ಅಂದುಕೊಂಡಂತೆ ಒಂದಷ್ಟು ಪಾಸಿಟಿವ್ ವಿಚಾರಗಳನ್ನು ಡೆಫಿನೆಟ್ಲಿ ನೀವು ಗಳಿಸಬಹುದು. ಇನ್ನು ಅದೇ ರೀತಿ ಶನಿ ಮಹಾತ್ಮರು ವಕ್ರಿಯಾಗಿದ್ದಾರೆ. ಸೊ ಈಗ ಮನೆ ಕಟ್ಟೋದಕ್ಕೆ ಮತ್ತೆ ಪ್ರಯತ್ನ ಪಟ್ಟರೆ ಡೆಫಿನೆಟ್ಲಿ ಒಂದಷ್ಟು ಸಪೋರ್ಟ್ ಸಿಗುತ್ತೆ. ನಿಂತಿದ್ದ ಕೆಲಸಗಳೆಲ್ಲ ಮತ್ತೆ ವಾಪಸ್ ಶುರುವಾಗುತ್ತೆ. ಮನೆಯಲ್ಲಿ ಸಂಘರ್ಷಗಳನ್ನು ಕಡಿಮೆ ಮಾಡಿ, ನಾನು ಆಲ್ರೆಡಿ ಹೇಳಿದ್ದೀನಿ, ಧೈರ್ಯ ಇದೆ ಅಂತ ಏನೇನೋ ಹೇಗೇಗೋ ವರ್ತಿಸೋಕೆ ಹೋಗಬೇಡಿ. ಓವರಾಲ್ ನಿಮ್ಮ ಮನೆಯ ವಿಚಾರಗಳಲ್ಲಿ ಹೆಚ್ಚು ಗಮನಗಳನ್ನು ಕೊಟ್ಟರೆ ಶನಿ ಅಲ್ಲಿ ವಕ್ರಿಯಾಗಿ ಮತ್ತೊಂದು ಚಾನ್ಸನ್ನು ಕೊಡ್ತಾರೆ ಎಲ್ಲ ವಿಚಾರಗಳನ್ನು ಸರಿ ಮಾಡ್ಕೊಳ್ಳಲಿಕ್ಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಕಿರಿಯ ಸಹೋದರ ಸಂಬಂಧಗಳನ್ನು ಜೊತೆಯೂ ಕೂಡ ವರ್ತಿಸಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಅಲ್ಲಿ ಸಂಬಂಧಗಳು ಹಾಳಾಗಿದ್ದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಈಗ ಮಕರ ರಾಶಿ, ಮಕರ ಲಗ್ನ, ನಿಮಗೆ ರಾಹು ಧನಿಷ್ಠ ನಕ್ಷತ್ರ ಅಂದರೆ ಕುಜನ ನಕ್ಷತ್ರದಲ್ಲಿ, ಕುಜ ರಾಹುವಿನ ನಕ್ಷತ್ರದಲ್ಲಿ 6ನೇ ಮನೆಯಲ್ಲಿ.
ಕುಜ ನಿಮಗೆ 4 ಮತ್ತು 11ನೇ ಮನೆಯ ಅಧಿಪತಿ. 2ನೇ ಮನೆ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಹಣ ಗಳಿಸಲಿಕ್ಕೆ ಬೇರೆ ಬೇರೆ ಮೂಲಗಳಿಂದ ಹಣ ಸಿಗೋದಕ್ಕೂ ಕೂಡ ಈ ಗ್ರಹಗಳ ಕಾಂಬಿನೇಷನ್ ಚೆನ್ನಾಗಿದೆ. ಆದರೆ ಇಲ್ಲಿ ಒಂದೇ ಒಂದು ನಿಮ್ಮ ಮಾತಿನಿಂದನೇ ಹಲವಾರು ಎಡವಟ್ಟುಗಳಾಗುತ್ತೆ, ಸಂಬಂಧಗಳು ಹಾಳಾಗುತ್ತೆ, ವ್ಯವಹಾರಗಳು ಹಾಳಾಗುತ್ತೆ, ಕೆಲಸ ಮಾಡೋ ಜಾಗದಲ್ಲಿ ಕಿರಿಕಿರಿಗಳು ಜಾಸ್ತಿ ಆಗುತ್ತೆ. ನೀವು ಮಾತಿನಲ್ಲಿ ಹಿಡಿತ ಸಾಧಿಸ್ಕೊಂಡರೆ, ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡರೆ ಎಲ್ಲವೂ ಚೆನ್ನಾಗಿರುತ್ತೆ. ನೋಡಿ, 4ನೇ ಮನೆ ಭೂಮಿ ರಿಲೇಟೆಡ್ ವಿಚಾರಗಳು ನಿಮಗೆ ಲಾಭವನ್ನು ತಂದುಕೊಡುತ್ತೆ. ಒಂದಷ್ಟು ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡುತ್ತೆ. ಕೃಷಿ ಭೂಮಿ ಖರೀದಿ ಮಾಡಬೇಕಾ, ತುಂಬ ಚೆನ್ನಾಗಿದೆ. ವೆಹಿಕಲ್ ಖರೀದಿ ಮಾಡಬೇಕಾ, ತುಂಬ ಚೆನ್ನಾಗಿದೆ. ಹೊಸದಾಗಿ ಮನೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀರಾ, ಅದಕ್ಕೂ ತುಂಬ ಚೆನ್ನಾಗಿದೆ. ಅಥವಾ ಮನೆಯಲ್ಲಿ ಏನಾದರೂ ಅಪ್ಗ್ರೇಡ್ ಮಾಡಬೇಕಾ, ಅದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ, ಆ ನಿಟ್ಟಿನಲ್ಲಿ ಒಂದಷ್ಟು ಖರ್ಚುಗಳನ್ನು ಮಾಡಿ. ಡೆಫಿನೆಟ್ಲಿ ಆಗುವಂತಹ ನೆಗೆಟಿವ್ ಇಂಪ್ಯಾಕ್ಟ್ ಎಲ್ಲವೂ ಕಡಿಮೆ ಆಗುತ್ತೆ. ಏನಕ್ಕೆ ಅಂದರೆ ಕುಜನ ದೃಷ್ಟಿ ನಿಮ್ಮ 12ನೇ ಮನೆಗೂ ಇದೆ, ಅದರ ಜೊತೆಗೆ ನಿಮ್ಮ ಲಗ್ನಕ್ಕೂ ಕೂಡ ಬರುತ್ತೆ. ಸೊ ಹಾಗಾಗಿ ಒಳ್ಳೊಳ್ಳೆಯ ಖರ್ಚುಗಳನ್ನು ನೀವೇ ತೋರಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡದ ಖರ್ಚುಗಳು ಜಾಸ್ತಿ ಆಗುತ್ತೆ. ವೆಹಿಕಲ್ಗಳಲ್ಲಿ ಓಡಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಿ. ರಾಹುವಿನ ನಕ್ಷತ್ರದಲ್ಲಿ ಕುಜ ಇದ್ದಾಗ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ತೀರ. ವೆಹಿಕಲ್ ಖರೀದಿ ಮಾಡೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ಆದರೆ ಮನೆಯಲ್ಲಿ ಸುಖದ ವಾತಾವರಣಗಳು ಕಡಿಮೆ ಆಗಬಹುದು. ಸೊ ಪರಸ್ಪರ ಸಂಘರ್ಷಗಳು ಎದುರಾಗಿ ಮನಸ್ತಾಪಗಳು ಏರ್ಪಡಬಹುದು. ಸೊ ಹಾಗಾಗಿ ನಿಮ್ಮ ವರ್ತನೆಯಲ್ಲಿ ಸ್ವಲ್ಪ ಗಾಂಭೀರ್ಯತೆಯನ್ನು ಕಾಪಾಡಿಕೊಂಡು ಆತುರ, ಕೋಪ ಇದನ್ನೆಲ್ಲ ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಡೆಫಿನೆಟ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದೇ ರೀತಿ 6ನೇ ಮನೆಯ ಇಂಪ್ಯಾಕ್ಟ್ ನಿಮಗೆ ಎದುರಾಳಿಗಳನ್ನು ಗೆಲ್ಲಲಿಕ್ಕೆ, ಕಾಂಪಿಟೇಟರ್ಸ್ಗಳನ್ನು ಗೆಲ್ಲಲಿಕ್ಕೆ, ಕೋರ್ಟ್ ಕೇಸ್ಗಳು ಈ ಥರದ ವಿಚಾರಗಳಲ್ಲಿ ಗೆಲುವು ಸಿಗಲಿಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಚೆನ್ನಾಗಿ ಆಗಲಿಕ್ಕೆ ಇದೆಲ್ಲದಕ್ಕೂ ಚೆನ್ನಾಗಿದೆ. ಆರೋಗ್ಯದ ವಿಚಾರಗಳಲ್ಲೂ ಒಂದಷ್ಟು ಚೇತರಿಕೆಗಳು ಕಾಣುತ್ತೆ. ಬಟ್ ರಾಹುವಿನ ನಕ್ಷತ್ರದಲ್ಲಿರೋದರಿಂದ ಸ್ವಲ್ಪ ಈ ಇನ್ಫೆಕ್ಷನ್ಸ್ ಜಾಸ್ತಿ ಆಗೋದು, ಈ ಥರದ್ದೆಲ್ಲವೂ ಜಾಸ್ತಿ ಆಗ್ಬೋದು. ಅದ್ರ ಕಡೆ ಹಿರಿಯ ನಾಗರಿಕರು ಜಾಸ್ತಿ ಗಮನ ಕೊಟ್ಕೊಳ್ಳಿ. ಉಳಿದಂತೆ ಏನಾದರೂ ಸಾಲಕ್ಕೆ ಟ್ರೈ ಮಾಡ್ತಾ ಇದ್ದರೆ ಸಾಲದ ಸೌಲಭ್ಯವೂ ಕೂಡ ಸಿಗುತ್ತೆ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ತಪ್ಪು ಹೂಡಿಕೆಗಳನ್ನು ಮಾಡಬೇಡಿ. ಭ್ರಮೆಯಿಂದ ಏನೇನೋ ಒಂದಷ್ಟು ಲಾಸಸ್ಗಳಾಗೋ ಚಾನ್ಸಸ್ಸು ಕೂಡ ಈ ಗ್ರಹಗಳ ಕಾಂಬಿನೇಷನಿಂದ ಇದೆ. ನಿಮ್ಮ 7ನೇ ಮನೆಯಲ್ಲಿ ಅದು ಆಶ್ಲೇಷ ನಕ್ಷತ್ರದಲ್ಲಿ ಇರ್ತಾರೆ, ಬುಧ ಕೂಡ ಆಶ್ಲೇಷ ನಕ್ಷತ್ರ. ಸೊ ಇಲ್ಲಿ ನಿಮಗೆ ಮತ್ತೆ 6 ಮತ್ತು 9ನೇ ಮನೆ ಆ್ಯಕ್ಟಿವೇಟ್ ಆಯಿತು. ಸೊ ಹಾಗಾಗಿ ಈ ಸೇವೆಯ ವೃತ್ತಿಯಲ್ಲಿರೋರಿಗೆ ನಿಮ್ಮ ಘನತೆಯನ್ನು ಜಾಸ್ತಿ ಮಾಡ್ಕೊಳ್ಳಲಿಕ್ಕೆ ಇದು ತುಂಬ ಚೆನ್ನಾಗಿದೆ. ನಿಮ್ಮ ಸೇವೆಯ ವೃತ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ.
ಹೊಸ ಹೊಸ ಕ್ಲೈಂಟ್ಸ್ ಸಿಗ್ತಾರೆ, ಅಥವಾ ಫ್ರಾಂಚೈಸಿಗಳನ್ನು ಓಪನ್ ಮಾಡ್ತೀರಾ, ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಪ್ರಶಂಸೆ ಗೌರವ ಇದೆಲ್ಲವೂ ಹುಡ್ಕೊಂಡು ಬರುತ್ತೆ, ಹೊಸ ಜವಾಬ್ದಾರಿಗಳು ಸಿಗುತ್ತೆ. ಒಟ್ಟಾರೆ ಇನ್ನೊಬ್ಬರ ಸಮಸ್ಯೆಯನ್ನು ಆಲಿಸಿ ಪರಿಹಾರ ಕೊಡುವಂತಹ ಎಲ್ಲ ಕ್ಷೇತ್ರಗಳು ಕೂಡ ವೃದ್ಧಿಯಾಗುತ್ತೆ. ಅದರ ಜೊತೆಗೆ ಸಾಮಾನ್ಯ ಕಾರ್ಮಿಕ ವರ್ಗದವರು, ಕೂಲಿ ಕಾರ್ಮಿಕರು, ನಿಮ್ಮೆಲ್ಲರಿಗೂ ಕೂಡ ಇದೊಂದು ರೀತಿ ತುಂಬ ಚೆನ್ನಾಗಾಗುವಂತಹ ಸಮಯ ಮಕರ ರಾಶಿ ಮಕರ ಲಗ್ನದವರಿಗೆ. ಆದರೆ ನಿಮ್ಮ ಸಂಗಾತಿಯ ಆರೋಗ್ಯದ ವಿಚಾರಗಳು ಅಂತ ಬಂದಾಗ ಸ್ವಲ್ಪ ಲಿವರ್ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು, ಫ್ಯಾಟಿ ಲಿವರ್ ಈ ಥರದ್ದು. ಸ್ಕಿನ್ ರಿಲೇಟೆಡ್ ವಿಚಾರಗಳಲ್ಲೂ ಕೂಡ ತೊಂದರೆ ಆಗಬಹುದು, ಅಲರ್ಜಿ ಈ ಥರದ ಸಮಸ್ಯೆಗಳಾಗ್ಬೋದು. ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಅದೇ ರೀತಿ ನಿಮ್ಮ ಭಾಗ್ಯಸ್ಥಾನದಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿದ್ದರೂ ಈ ಗುರು ಮತ್ತು ಬುಧನ ಸಂಯೋಗ, ಅದರ ಜೊತೆಗೆ ಗುರು ಬುಧನ ನಕ್ಷತ್ರದಲ್ಲಿರೋದು ಇದು ನೀಚ ಭಂಗವನ್ನು ಮಾಡಿ ಒಳ್ಳೆಯದನ್ನೇ ಮಾಡಿಕೊಡುತ್ತೆ. ಸೊ ಒಳ್ಳೆ ಕಡೆಗೆ ಟ್ರಾನ್ಸ್ಫರ್ ಆಗೋದು, ಬಡ್ತಿ ಸಿಗೋದು, ಅಥವಾ ಕೆಲಸದ ನಿಮಿತ್ತ ದೂರದ ಪ್ರಯಾಣಗಳು ಎದುರಾಗುತ್ತೆ, ಆ ಪ್ರಯಾಣಗಳಿಂದ ಲಾಭಗಳಾಗುತ್ತೆ. ಸೊ ಓವರಾಲ್ ನಿಮಗೂ ಕೂಡ ನಿಮ್ಮ ವ್ಯಾಪಾರ ಕ್ಷೇತ್ರಗಳಲ್ಲಿ ಅಥವಾ ವೃತ್ತಿ ಕ್ಷೇತ್ರಗಳಲ್ಲಿ ಒಂದು ಹೊಸ ಬದಲಾವಣೆಗಳನ್ನು ಕಂಡುಕೊಳ್ಳುವಂತಹ ವಾರ ತುಂಬ ಚೆನ್ನಾಗಿದೆ. ಆದರೆ ಅಷ್ಟಮದಲ್ಲಿ ರವಿ ಬಂದು ಕೇತುವಿನ ಜೊತೆ ಆಗ್ತಾರೆ. ಇದು ಸ್ವಲ್ಪ ತಂದೆಯ ಜೊತೆ ಮನಸ್ತಾಪಗಳು, ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಮತ್ತಷ್ಟು ಮನಸ್ತಾಪಗಳು, ಈ ಥರದ್ದೆಲ್ಲ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗಿಬಿಡ್ತದೆ. ನಿಮ್ಮ ಮೇಲಧಿಕಾರಿಗಳ ಜೊತೆ ಸ್ವಲ್ಪ ಅದೇ ಈ ಕೋಪ, ಮಾತಿನ ಮನೆಯಲ್ಲಿ ರಾಹು ಇರೋದು, ಇದೆಲ್ಲವೂ ಒಂದಷ್ಟು ಸಂಘರ್ಷಗಳನ್ನು ತರಬಹುದು. ಅಲ್ಲಿ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ. ನಿಮ್ಮ ಬಾಸ್, ನಿಮ್ಮ ಮೇಲ್ಗಡೆ ಯಾರ್ಯಾರು ಇದ್ದಾರೆ ಅವರ ಜೊತೆ ಸ್ವಲ್ಪ ಕಷ್ಟದ ವಾತಾವರಣಗಳು ಕ್ರಿಯೇಟ್ ಆಗುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಬಟ್ ಇದನ್ನು ಪಾಸಿಟಿವ್ ಮಾಡ್ಕೊಳ್ಳೋದು, ಒಂದಷ್ಟು ಡೀಪ್ ರಿಸರ್ಚ್ಗೆ ಹೋಗೋದು, ನಮಗೆ ನಾವೇ ಒಂದಷ್ಟು ವಿಷಯ ಕಲಿಯೋದಕ್ಕೆ ಮುಂದಾಗೋದು, ಇದನ್ನೆಲ್ಲ ಮಾಡಿಕೊಂಡಾಗ ಈ ನೆಗೆಟಿವ್ ಅಷ್ಟಮ ಸ್ಥಾನದ ನೆಗೆಟಿವ್ ಕಡಿಮೆಯಾಗಿ ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಅದರ ಜೊತೆಗೆ ಯಾರ್ಯಾರು ಡೀಪ್ ರಿಸರ್ಚಲ್ಲಿದ್ದೀರಾ ಆಲ್ರೆಡಿ, ಅದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಜ್ಯೋತಿಷ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಆಯುರ್ವೇದ ಈ ಥರದ ವಿಚಾರಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ, ಸೈಂಟಿಸ್ಟ್ಗಳಿದ್ದೀರಾ, ಇದು ತುಂಬ ಚೆನ್ನಾಗಿದೆ. ಎನಿವೆ ಬಟ್ ಇನ್ನೆಲ್ಲ ವಿಚಾರಗಳಲ್ಲೂ ಮಕರ ರಾಶಿ ಮಕರ ಲಗ್ನದವರಿಗೆ ಒಂದಷ್ಟು ಪಾಸಿಟಿವ್ ಇದೆ. ಕಂಟ್ರೋಲ್ ಆಗಿ ಮಾಡ್ಕೋಬೇಕಾಗಿರೋದು ನಿಮ್ಮ ಮಾತಲ್ಲಿ, ನಿಮ್ಮ ಕೋಪದಲ್ಲಿ, ನಿಮ್ಮ ನಡತೆಯಲ್ಲಿ. ಉಳಿದಂತೆ ಒಳ್ಳೆಯ ಪಾಸಿಟಿವ್ ವಾರವನ್ನು ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಈಗ ಕುಂಭರಾಶಿ ಕುಂಭ ಲಗ್ನ, ನಿಮ್ಮ ರಾಶಿ ಲಗ್ನದಲ್ಲಿ ರಾಹು ಧನಿಷ್ಠದಲ್ಲಿರೋದು, ಅದರ ಜೊತೆಗೆ ಕುಜ 5ನೇ ಮನೆಯಲ್ಲಿ ರಾಹುವಿನ ನಕ್ಷತ್ರದಲ್ಲಿರೋದು. ಸ್ವಲ್ಪ ಭ್ರಮೆಯನ್ನು ಈಗ ಕಡಿಮೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ತಪ್ಪು ಹೂಡಿಕೆಗಳಾಗಿ ಲಾಸಸ್ ಜಾಸ್ತಿ ಆಗುತ್ತೆ. ಅಲ್ಲಿ ಕುಜ ಸ್ವಲ್ಪ ಆತುರವನ್ನು ತೋರಿಸ್ಬಿಡ್ತಾರೆ, ರಾಹು ಭ್ರಮೆಯನ್ನು ಕೊಡ್ತಾರೆ. ಇದರಿಂದ ನಿಮ್ಮ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗಬಹುದು. ಸೊ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಕುಜ ಅಂದರೆ ಭೂಮಿ, ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ, ಅಲ್ಲಿ ನಿಮಗೆ ಲಾಭಗಳಾಗುತ್ತೆ. ಶಾರ್ಟ್ಕಟ್ ಹುಡ್ಕಕ್ಕೆ ಹೋಗಬೇಡಿ. ಯಾಕೆಂದರೆ 2ನೇ ಮನೆಯಲ್ಲಿ ಶನಿ ವಕ್ರಿಯಾಗಿದ್ದಾರೆ. ಸೊ ಹಾಗಾಗಿ ಶನಿ ಮಹಾತ್ಮರಿಗೆ ಶಾರ್ಟ್ಕಟ್ ಇಷ್ಟ ಆಗಲ್ಲ. ಸ್ವಲ್ಪ ದೀರ್ಘಕಾಲದ ಹೂಡಿಕೆ ಕಡೆ ಗಮನ ಕೊಟ್ಟರೆ ಡೆಫಿನೆಟ್ಲಿ ವಕ್ರಿ ಶನಿಯೂ ಕೂಡ ಸ್ವಲ್ಪ ಪಾಸಿಟಿವ್ ಆಗಿ ಕೆಲಸ ಮಾಡ್ಕೊಳ್ತಾರೆ. ಲಗ್ನ ರಾಶಿಯಲ್ಲಿಯೇ ರಾಹು ಇದ್ದಾಗ ಅಲ್ಲಿ ನೆಗೆಟಿವ್ ಆಗೋದು ಕೂಡ ಪಾಸಿಟಿವ್ ಆಗುತ್ತೆ. ಐಡಿಯಾಲಜಿಗಳು ಅಂದರೆ ನೀವು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ಥಾಟ್ಸ್ ಬರ್ತಾ ಇದೆ, ನಿಮ್ಮ ನೆಟ್ವರ್ಕ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ತಾ ಇದ್ದೀರಾ, ದೂರಕ್ಕೆ ಕನೆಕ್ಟ್ ಆಗಬೇಕು ಅದು ಕೂಡ ಯೋಚನೆ ಮಾಡ್ತಾ ಇದ್ದೀರಾ. ಅದೆಲ್ಲವೂ ಒಳ್ಳೆಯದೇ, ಅದೆಲ್ಲ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಬಟ್ 5ನೇ ಮನೆಯಲ್ಲಿ ರಾಹುವಿನ ನಕ್ಷತ್ರದಲ್ಲಿ ಕುಜ ಇದ್ದಾಗ ತಪ್ಪು ನಿರ್ಧಾರಗಳಾಗಬಹುದು. ಅಲ್ಲಿ ಎಚ್ಚರಿಕೆ ಇರಲಿ. ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೂಡ ಆತುರತೆಯನ್ನು ತೋರ್ಸಕ್ಕೆ ಹೋಗಬೇಡಿ. ಹೊಸದಾಗಿ ಏನೋ ಪ್ರೇಮ ನಿವೇದನೆ ಮಾಡ್ಕೊಳ್ಬೇಕು, ತಪ್ಪಾಗಬಹುದು. ಆಲ್ರೆಡಿ ಪ್ರೇಮಿಗಳು ಮನಸ್ತಾಪಗಳನ್ನು ಮಾಡ್ಕೋಬಹುದು. ಸಂತಾನದ ವಿಚಾರಗಳಲ್ಲೂ ಒಂದಷ್ಟು ತೊಂದರೆಗಳಿದೆ. ಸೊ ಹಾಗಾಗಿ 5ನೇ ಮನೆಯ ಇಂಪ್ಯಾಕ್ಟ್ ಸ್ವಲ್ಪ ನೆಗೆಟಿವ್ ಆಗಿಬಿಡ್ತದೆ. ಆತುರತೆಯನ್ನು ತೋರಿಸಿದ್ರೆ ಸ್ವಲ್ಪ ಗಮನವಿಟ್ಟು ಕೇರ್ಫುಲ್ಲಾಗಿ ನೆಕ್ಸ್ಟ್ ವೀಕನ್ನು ಕಳೀರಿ. ಅದೇ ರೀತಿ 5ನೇ ಮನೆ ಸ್ವಲ್ಪ ಹೈಯರ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಈ ಹೊರಗಡೆ ಓದ್ತಾ ಇರೋರಿಗೆ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಬಟ್ ಏಕಾಗ್ರತೆ ಕಾಪಾಡಿಕೊಳ್ಳಿ. ಇನ್ನು ಅದೇ ರೀತಿ 6ನೇ ಮನೆಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಗುರು, ಜೊತೆಗೆ ಬುಧ ಕೂಡ ಆಶ್ಲೇಷ ನಕ್ಷತ್ರ. ಇಲ್ಲಿ ನಿಮಗೆ ನಿಮ್ಮ ಅಷ್ಟಮ ಸ್ಥಾನವು ಆಕ್ಟಿವೇಟ್ ಆಗ್ತಾ ಇದೆ, ಜೊತೆಗೆ 5ನೇ ಮನೆಯೂ ಕೂಡ ಆಕ್ಟಿವೇಟ್ ಆಗ್ತಾ ಇದೆ. ಸೊ ಈ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ನೀವು ಸಾಲಕ್ಕಾಗಿ ಟ್ರೈ ಮಾಡ್ತಾ ಇದ್ದರೆ ಸಾಲ ಸೌಲಭ್ಯ ಸಿಗುತ್ತೆ, ಅಥವಾ ಸಾಲ ಮಾಡಬೇಕಾದ ಪರಿಸ್ಥಿತಿಗಳು ಎದುರಾಗುತ್ತೆ. ಅವರ ಆರೋಗ್ಯದಲ್ಲಿ ನಿಮಗೆ ಚಿಂತನೆಗಳಿದ್ದರೆ ಅವರ ಆರೋಗ್ಯವೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಉಳಿದಂತೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಚೆನ್ನಾಗಾಗಲಿಕ್ಕೆ, ಶತ್ರುಗಳನ್ನು ಗೆಲ್ಲಲಿಕ್ಕೆ, ಅದರ ಜೊತೆಗೆ ಕೋರ್ಟ್ ಕೇಸ್ಗಳಲ್ಲಿ ನಿಮ್ಮ ಪರವಾಗಿ ವಾದ ಚೆನ್ನಾಗಾಗಲಿಕ್ಕೆ,
ಅದೇ ರೀತಿ ಈ ಯಾರ್ಯಾರು ಈ ಲಾಯರ್ಸ್ಗಳಿದ್ದೀರಾ, ಡಾಕ್ಟರ್ಸ್ಗಳಿದ್ದೀರಾ ಅಥವಾ ಜ್ಯೋತಿಷಿಗಳಿದ್ದೀರಾ, ನಿಮಗೂ ಕೂಡ ಹಲವಾರು ಉಪಯೋಗಗಳು ಈ ವಾರ ಡೆಫಿನೆಟ್ಲಿ ಆಗುತ್ತೆ. ಇನ್ನು ಅಷ್ಟಮದ ಪ್ರಭಾವ, ಈ ಸ್ತ್ರೀಯಿಂದ ತೊಂದರೆ ಆಗೋದು, ಅವಮಾನಗಳಾಗೋದು, ಅಥವಾ ನಿಮ್ಮ ಆರೋಗ್ಯದಲ್ಲಿ ಸ್ಪೆಷಲಿ ಗುಪ್ತಾಂಗಗಳಿಗೆ ಸಮಸ್ಯೆ, ದೇಹದ ಒಳಗಡೆ ಹಲವಾರು ಬಾಧೆಗಳು, ಈ ಥರದ್ದೆಲ್ಲ ಸಮಸ್ಯೆಗಳು ನೀಚ ಶುಕ್ರನಿಂದ ಆಗ್ತಾ ಇತ್ತು. ಈಗ ಗುರು ಆಶ್ಲೇಷ ನಕ್ಷತ್ರಕ್ಕೆ ಬಂದು ಅಲ್ಲಾಗ್ತಾ ಇದ್ದ ಎಲ್ಲ ಸಮಸ್ಯೆಗಳನ್ನು ಒಂದೊಂದಾಗಿ ಬಗೆಹರಿಸ್ತಾರೆ. ಒಳ್ಳೆ ವೈದ್ಯರು ಸಿಗ್ತಾರೆ, ನಿಮ್ಮ ರೋಗಗಳು ಪತ್ತೆಯಾಗುತ್ತೆ, ಅವಮಾನ ಆಗುವ ಜಾಗದಲ್ಲಿ ನಿಮಗೆ ಒಂದಷ್ಟು ರಕ್ಷಣೆ ಸಿಗುತ್ತೆ, ನೀವು ಒಂದಷ್ಟು ಡೀಪ್ ಸ್ಟಡಿಗೆ ಹೋಗ್ತೀರಾ. ಈ ಥರದ್ದೆಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳುವಂತಹ ಸಮಯ, ಆ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಇನ್ನು ಅದೇ ರೀತಿ 7ನೇ ಮನೆಯಲ್ಲಿ ಕೇತುವಿನ ಜೊತೆ ರವಿ ಕೂಡ ಕೇತುವಿನ ನಕ್ಷತ್ರದಲ್ಲಿರೋದು, ಇದು ಇನ್ನಷ್ಟು ಡಿಟಾಚ್ಮೆಂಟ್ ಫೀಲನ್ನು ತಂದುಬಿಡ್ತದೆ. ಗಂಡ ಹೆಂಡತಿಯ ನಡುವೆ ಸಂಘರ್ಷಗಳು ಎದುರಾಗುತ್ತೆ, ಮಾತುಕತೆಗಳು ಜೋರಾಗುತ್ತೆ, ಹಠದ ಸ್ವಭಾವ ಜಾಸ್ತಿ ಆಗುತ್ತೆ. ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೇಕು ಸಂಬಂಧದಲ್ಲಿ. ಓಕೆ, ಅದ್ರ ಜೊತೆಗೆ ಗ್ರಹಣ ದೋಷ ಬೇರೆ, ಇಲ್ಲಿ ತಂದೆಯ ಆರೋಗ್ಯವೂ ಹಾಳಾಗುತ್ತೆ, ಪಾಲುದಾರಿಕೆಯ ವ್ಯವಹಾರಗಳಲ್ಲೂ ಕೂಡ ಗೊಂದಲ, ಹೊಸ ಒಪ್ಪಂದಗಳನ್ನು ಮಾಡ್ಕೋಬೇಕು, ಅಲ್ಲೂ ಕೂಡ ತೊಂದರೆ. ಈ ಥರದ್ದೆಲ್ಲ ಸಮಸ್ಯೆಗಳಿವೆ. ಬಟ್ ವಿದೇಶದಲ್ಲಿರೋರಿಗೆ, ಅಲ್ಲಿ ನೆಲೆಸಿರೋರಿಗೆ ಒಂದಷ್ಟು ಸಡನ್ ಗ್ರೋತ್ ಡೆಫಿನೆಟ್ ಆಗಿ ಸಿಗುತ್ತೆ. ಈ 7ನೇ ಮನೆಯ ಇಂಪ್ಯಾಕ್ಟಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈಗ ಯಾರ್ಯಾರು ಈ ಸಾರ್ವಜನಿಕ ರಂಗಗಳಿಗೆ ಕನೆಕ್ಟ್ ಆಗಿದ್ದೀರಾ, ಅದು ರಾಜಕೀಯ ಇರ್ಬೋದು ಅಥವಾ ಸರ್ಕಾರಿ ಅಧಿಕಾರಿಗಳು ಕೂಡ ಸಾರ್ವಜನಿಕರ ಸಂಪರ್ಕದಲ್ಲಿರ್ತಾರೆ, ನೀವು ಕೂಡ ಸ್ವಲ್ಪ ಮಾತನಾಡಬೇಕಾದ್ರೆ ಎಚ್ಚರಿಕೆ ವಹಿಸಿ. ಇಲ್ಲ ಅಂದರೆ ಅವರಿಂದ ನಿಮಗೆ ಸ್ವಲ್ಪ ತೊಂದರೆಗಳು ಎದುರಾಗುತ್ತೆ, ಇದರಿಂದ ಹಿನ್ನಡೆಗಳನ್ನು ಅನುಭವಿಸ್ತೀರಾ. ಈ ಎಲ್ಲ ವಿಚಾರಗಳಲ್ಲೂ ಹೆಚ್ಚು ಗಮನ ಕೊಟ್ಕೊಳ್ಬೇಕು. ಇನ್ನು ಅದೇ ರೀತಿ 7.5 2ನೇ ಮನೆಯಲ್ಲಿ ಶನಿ ಮಹಾತ್ಮರು, ಕೊನೆಯ ಹಂತದಲ್ಲಿದ್ದೀರಾ. ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳಿ, ಫ್ಯಾಮಿಲಿ ಬಗ್ಗೆ ಹೆಚ್ಚು ಚಿಂತನೆಗಳನ್ನು ಮಾಡಿ, ಹಣಕಾಸಿನ ವ್ಯವಹಾರದ ಬಗ್ಗೆ ಸ್ವಲ್ಪ ತುಂಬ ಪ್ಲ್ಯಾಂಡ್ ಆಗಿರಿ. ಆಗ ಶನಿ ನಿಮಗೆ ಡೆಫಿನೆಟ್ಲಿ ಹೋಗಬೇಕಾದ್ರೆ ದೊಡ್ಡ ಮಟ್ಟಕ್ಕೆ ಲಾಭ ಮಾಡಿಕೊಟ್ಟು ಹೋಗ್ತಾರೆ. ಇದಿಷ್ಟು ಕುಂಭರಾಶಿ ಕುಂಭಲಗ್ನದವರಿಗೆ ಹಲವಾರು ವಿಚಾರಗಳಲ್ಲಿ ಎಚ್ಚರಿಕೆ ತೆಗೆದುಕೊಳ್ಳಿ, ಉಳಿದಂತೆ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ. ಈಗ ಮೀನರಾಶಿ ಮೀನ ಲಗ್ನ. ಸೊ ನಿಮಗೆ 4ನೇ ಮನೆಯಲ್ಲಿ ಕುಜ ಆರಿದ್ರ ನಕ್ಷತ್ರದಲ್ಲಿದ್ದಾರೆ. ಸೊ ಇದು ಮನೆಯಲ್ಲಿ ಸುಖದ ವಾತಾವರಣವನ್ನು ಕಡಿಮೆ ಮಾಡಿಬಿಡ್ತದೆ. ಭ್ರಮೆಯಲ್ಲಿ ಏನೇನೋ ಮಾತಾಡ್ಬಿಡ್ತೀರಾ, ಸಿಟ್ಟನ್ನು ಜಾಸ್ತಿ ತೋರಿಸ್ಕೊಳ್ತೀರಾ, ಇದರಿಂದ ನಿಮ್ಮ ಮನೆಯ ಸುಖದ ವಾತಾವರಣ ಕಡಿಮೆ ಆಗುತ್ತೆ. ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೈ ಕೊಡುತ್ತೆ, ವೆಹಿಕಲ್ಗಳು ಕೈ ಕೊಡುತ್ತೆ, ಕೃಷಿಕರಿಗೆ ಯಂತ್ರೋಪಕರಣಗಳು ಕೈ ಕೊಡೋದು, ನೀರಿನ ಸಮಸ್ಯೆಗಳು ಸಣ್ಣ ಮಟ್ಟಕ್ಕೆ ಅದು ತೊಂದರೆಗಳನ್ನು ಕೊಡ್ತಾ ಇರೋದು, ಈ ಥರದ್ದೆಲ್ಲವೂ ಆಗಿ ಈ 4ನೇ ಮನೆಯ ಇಂಪ್ಯಾಕ್ಟ್ ಸ್ವಲ್ಪ ನೆಗೆಟಿವ್ ಆಗಿಬಿಡ್ತದೆ. ಆದರೆ ರಿಯಲ್ ಎಸ್ಟೇಟಲ್ಲಿರೋರಿಗೆ ನೀವು ದೂರದ ಸ್ಥಳಗಳಿಗೆ ಕನೆಕ್ಟ್ ಆಗಿದ್ದಾರೆ ಅಂದರೆ ಎಷ್ಟು ಗಡಿ ದಾಟ್ತಿರೋ ಅಷ್ಟು ಲಾಭ ಅಂತ ಅರ್ಥ. ಯಾಕೆಂದರೆ ರಾಹು 12ನೇ ಮನೆಯಲ್ಲಿದ್ದಾರೆ, ಅವರು ಧನಿಷ್ಠ ನಕ್ಷತ್ರದಲ್ಲಿದ್ದಾರೆ, ಇಲ್ಲಿ ಕುಜ ರಾಹುವಿನ ನಕ್ಷತ್ರದಲ್ಲಿದ್ದಾರೆ. ನಿಮಗೆ ಲಾಭ ಇರೋದೇ ದೂರದ ಸ್ಥಳಗಳಲ್ಲಿ, ಅದು ಕೂಡ ಹೂಡಿಕೆಯ ಸ್ಥಾನ. ಸೊ ನೀವು ಹೂಡಿಕೆ ಮಾಡೋದಾದರೆ ದೂರದ ಸ್ಥಳಗಳಿಗೆ ಹೋಗಿ ಅಲ್ಲಿಯ ಮಾರ್ಕೆಟ್ ತಿಳಿದುಕೊಂಡು ಹೂಡಿಕೆಗಳನ್ನು ಮಾಡಿ, ಅದು ಲಾಭ ಆಗುತ್ತೆ. ನೀವಿರೋ ಜಾಗದಲ್ಲೇ ಹೆಚ್ಚು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅದು ಲಾಸಸ್ಸನ್ನು ಕೊಡಬಹುದು. ಸೊ ಒಟ್ಟಾರೆ ಹಲವಾರು ಖರ್ಚುಗಳು ಭೂಮಿಗೆ ಸಂಬಂಧಪಟ್ಟಂತೆ, ವೆಹಿಕಲ್ಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ ಇದೆ. ರಾಹು ಸ್ವಲ್ಪ ಭ್ರಮೆ ತೋರಿಸೋದ್ರಿಂದ ಡಾಕ್ಯುಮೆಂಟ್ಸ್ಗಳಲ್ಲಿ ಇಶ್ಯೂಸ್ ಆಗಬಹುದು, ಅದರ ಕಡೆ ಹೆಚ್ಚು ಗಮನ ಕೊಟ್ಕೊಳ್ಳಿ. ಯಾಕೆಂದರೆ ಗುರು ಕೂಡ ಆಶ್ಲೇಷ ನಕ್ಷತ್ರಕ್ಕೆ ಬಂದು 4ನೇ ಮನೆಯನ್ನು ಆ್ಯಕ್ಟಿವೇಟ್ ಮಾಡ್ತಾರೆ. ಮನೆ ಖರೀದಿಗೆ ಮುಂದಾಗ್ತೀರಾ, ವೆಹಿಕಲ್ ಖರೀದಿಗೆ ಮುಂದಾಗ್ತೀರಾ, ತಾಯಿ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗಿತ್ತು, ಸ್ವಲ್ಪ ಚೇತರಿಕೆಗಳು ಕಾಣುತ್ತೆ, ಈ ಥರದ್ದೆಲ್ಲವೂ ಇದೆ. ಸೊ ಹಾಗಾಗಿ ಸ್ವಲ್ಪ ಆತುರ ಬೇಡ, ಸ್ವಲ್ಪ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ನಿಧಾನವಾಗಿ ಯೋಚಿಸಿ, ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಸರಿಯಾಗಿ ಪರಿಶೀಲಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ 5ನೇ ಮನೆಯಲ್ಲಿ ಗುರು, ಸೊ ಆಶ್ಲೇಷ ನಕ್ಷತ್ರದಲ್ಲಿರೋದು ನಿಮಗೆ ಈ ಒಂದು ಈ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಲ್ಲಿ ಏನಾದರೂ ನೀವು ಇನ್ವಾಲ್ವ್ ಆಗಿದ್ದರೆ ಡೆಫಿನೆಟ್ಲಿ ಇವಾಗ ಗುರು ಒಳ್ಳೆಯ ಜ್ಞಾನವನ್ನು ಕೊಡ್ತಾರೆ, ಲೆಕ್ಕಾಚಾರ ತುಂಬ ಚೆನ್ನಾಗಿರುತ್ತೆ. ಶಾರ್ಟ್ಕಟ್ಟನ್ನು ಬಿಡಿ, ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡಿಬಿಡೋಣ ಅನ್ನೋ ಆಲೋಚನೆಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಯಾಕೆಂದರೆ ಲಗ್ನದಲ್ಲಿಯೇ ಶನಿ ವಕ್ರಿ ಆಗಿದ್ದಾರೆ. ಸೊ ಇದರ ಅರ್ಥ ಈ ಹಿಂದೆ ನೀವು ಮಾಡಿರೋ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದು, ಸ್ವಲ್ಪ ದೀರ್ಘಕಾಲದ ಹೂಡಿಕೆ ಕಡೆ ಗಮನ ಕೊಟ್ಟರೆ, ಸ್ಪೆಷಲಿ ಭೂಮಿಗೆ ಸಂಬಂಧಪಟ್ಟಂಗೆ ನಿಮಗೆ ಹೆಚ್ಚು ಲಾಭಗಳಿವೆ, ಆ ಕಡೆ ಹೆಚ್ಚು ಗಮನಗಳನ್ನು ಕೊಟ್ಕೊಳ್ಳಿ. ಇನ್ನು ಅದೇ ರೀತಿ ನಿಮ್ಮ 6ನೇ ಮನೆಯಲ್ಲಿ ಕೇತು, ಇದು ಶತ್ರುಗಳನ್ನು ಗೆಲ್ಲಲಿಕ್ಕೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಈಗ ರವಿ ಕೂಡ ಕೇತುವಿನ ನಕ್ಷತ್ರದಲ್ಲಿರೋದು,
ನಿಮ್ಮನ್ನು ನಿಮ್ಮ ಶತ್ರುಗಳ ವಿರುದ್ಧ ಸೋಲೋದಕ್ಕೆ ಬಿಡೋದಿಲ್ಲ. ಕೋರ್ಟ್ ಕೇಸ್ಗಳಲ್ಲಿ ಗೆಲ್ಲಿಸ್ಕೊಡುತ್ತೆ. ಕಾಂಪಿಟೇಟರ್ಸ್ಗಳನ್ನು ಹಿಂದಕ್ಕೆ ನೀವು ಮುಂದೆ ಹೋಗ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಕೂಡ ಚೆನ್ನಾಗಿ ಫೇಸ್ ಮಾಡ್ತೀರಾ, ಅಲ್ಲೂ ಕೂಡ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಬಟ್ ಆರೋಗ್ಯ ಅಂತ ಬಂದಾಗ ರವಿ ಸ್ವಲ್ಪ ದೇಹದ ಚೈತನ್ಯವನ್ನು ಜಾಸ್ತಿ ಮಾಡ್ತಾರೆ, ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಾರೆ. ಆದರೂ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ಗಳು ನಿಮ್ಮನ್ನು ಹೆಚ್ಚು ಕಾಡುತ್ತೆ. ತಂದೆ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳಾಗುತ್ತೆ. ಸಾಲದ ವಿಚಾರಗಳಲ್ಲಿ ಸ್ವಲ್ಪ ದುಡುಕಿ ಸಾಲಗಳನ್ನು ಮಾಡೋಕ್ಕೆ ಹೋಗಬೇಡಿ, ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಸೇವೆಯ ವೃತ್ತಿಯಲ್ಲಿರೋರಿಗೆ ಹೊಸ ಹೊಸ ರೆಸ್ಪಾನ್ಸಿಬಿಲಿಟಿ ಡೆಫಿನೆಟಾಗಿ ಸಿಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರವೂ ಕೂಡ ವೃದ್ಧಿಯಾಗುತ್ತೆ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿದ್ದಾರೆ. ಸೊ ಗಂಡ ಹೆಂಡತಿಯ ನಡುವೆ ಮನಸ್ತಾಪ, ಅನುಮಾನಗಳು ಇದೆಲ್ಲವೂ ಕೂಡ ಜಾಸ್ತಿ ಆಗಿದೆ. ಗುರು ಈ ನಿಮ್ಮ 7ನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ ಇರೋದರಿಂದ ಈಗ ಒಂಚೂರು ಜ್ಞಾನ ಕೊಟ್ಟು ಪರಸ್ಪರ ಪ್ರೀತಿ ಹೆಚ್ಚಾಗೋ ರೀತಿ ಮಾಡ್ತಾರೆ. ಸೊ ಅದನ್ನು ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಸಂಬಂಧವನ್ನು ಸರಿ ಮಾಡ್ಕೊಳ್ಳಿ. ಹಳೆಯ ವಿಚಾರಗಳನ್ನು ಕಿದಕಿ ಗಲಾಟೆ ಮಾಡೋಕ್ಕೆ ಹೋಗಬೇಡಿ. ಈಗೇನೇ ಇದ್ದರೂ ನಿಮ್ಮನ್ನು ನೀವು ಸರಿ ಮಾಡಿಕೊಳ್ಳುವಂತಹ ಸಮಯ, ಕ್ಷಮಿಸಿ ಇನ್ನೊಂದು ಅವಕಾಶಗಳನ್ನು ಕೊಡುವಂತಹ ಸಮಯ, ಆ ಕಡೆ ಗಮನ ಕೊಡಿ. ಪಾಲುದಾರಿಕೆ ವ್ಯವಹಾರಗಳಲ್ಲೂ ಕೂಡ ಮತ್ತೊಂದು ಅವಕಾಶ ಸರಿ ಮಾಡ್ಕೊಳ್ಳಲಿಕ್ಕೆ, ಹೊಸ ಒಪ್ಪಂದ ಮಾಡ್ಕೊಳ್ಳೋದಕ್ಕೂ ಕೂಡ ಇನ್ನೊಂದು ಅವಕಾಶಗಳು ಇದೆ. ಬಟ್ ಆದರೂ ಶುಕ್ರ ಇಲ್ಲಿ ಬಿಡುಗಡೆ ಆಗೋವರೆಗೂ ಕಾಯ್ತೀನಿ ಅಂದರೆ ಕಾಯಿರಿ. ಹೊಸ ಫ್ರಾಂಚೈಸಿಗಳನ್ನು ಓಪನ್ ಮಾಡೋಕ್ಕೆ ಹೋಗಬೇಡಿ, ಒಪ್ಪಂದಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಉಳಿದಂತೆ ವಿದೇಶಕ್ಕೆ ಕನೆಕ್ಟ್ ಆಗಿದ್ದರೆ ಅಲ್ಲಿ ವಾಸದಲ್ಲಿದ್ದರೆ ಸ್ವಲ್ಪ ಪಾಸಿಟಿವ್ ವಾತಾವರಣಗಳು ಕ್ರಿಯೇಟ್ ಆಗುತ್ತೆ. ಇನ್ನು 12ನೇ ಮನೆಯಲ್ಲಿ ರಾಹು, ನಿದ್ರೆಯ ಸಮಸ್ಯೆ, ಜೊತೆಗೆ ಕೆಟ್ಟ ಕೆಟ್ಟ ಕನಸುಗಳು ಇದೆಲ್ಲವೂ ಇದೆ ಗೃಹಿಣಿಯರಿಗೆ. ಅಥವಾ ಇಲ್ಲಿ ಯಾರ್ಯಾರಿದ್ದಾರೆ ಲೋಕಲಲ್ಲಿ ನಿಮಗೆ, ಆದರೆ ವಿದೇಶಕ್ಕೆ ಕನೆಕ್ಟ್ ಆಗಿರೋರು, ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರು, ಕೆಲಸ ಮಾಡ್ತಾ ಇರೋರು, ಅಲ್ಲಿ ಎಜುಕೇಷನ್ ಮಾಡ್ತಾ ಇರೋರು, ಅಥವಾ ಅಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇರೋರಿಗೆ ಈ ಟೈಮಲ್ಲಿ ತುಂಬ ಪಾಸಿಟಿವ್ ಆಗಿದೆ. ಇದಿಷ್ಟು ಈ ವಾರದ ವಿಚಾರ. ಗ್ರಹಗಳ ಮೂಮೆಂಟ್ ಅದು ನಕ್ಷತ್ರಗಳ ಆಧಾರದ ಮೇಲೆ ಸ್ವಲ್ಪ ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಡೀಟೇಲ್ಡಾಗಿ ಬೇಕು ಅಂದರೆ ತಿಂಗಳ ಭವಿಷ್ಯವನ್ನು ನೋಡಿ, ಅದರಲ್ಲಿ ಇನ್ನೊಂದಷ್ಟು ವಿಚಾರಗಳು ಡೆಫಿನೆಟಾಗಿ ಎಲ್ಲ ಕ್ಷೇತ್ರಗಳಿಗೂ ಸಂಬಂಧಪಟ್ಟಂತೆ ಸಿಗುತ್ತೆ. ಗುರು ಆಶ್ಲೇಷ ನಕ್ಷತ್ರಕ್ಕೆ ಬಂದಿರುವ ವಿಚಾರವನ್ನು ಪ್ರತಿಯೊಂದು ರಾಶಿಗೂ ನಿಮಗೆ ಸಪ್ರೇಟಾಗಿ ಕೊಡ್ತೀನಿ. ಅದು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಗುರುವಿನ ಆಶೀರ್ವಾದ ಸಿಗಲಿ. ರಾಹು ಕೂಡ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡಲಿ. ಕುಜ ನಿಮ್ಮಲ್ಲಿ ಆತುರತೆಯನ್ನು ಕಡಿಮೆ ಮಾಡಲಿ, ಸಿಟ್ಟನ್ನು ಕಡಿಮೆ ಮಾಡಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಆರೋಗ್ಯದ ಕಡೆ ಎಲ್ಲರೂ ಗಮನ ಕೊಡಿ. ಥ್ಯಾಂಕ್ ಯು ವೆರಿ ಮಚ್.